ಡಿಸ್ಕೌಂಟ್ ಕೊಡಬೇಕು ಅಂತೇಳಿ ಪಾಪ ಮಹನೀಯರು ಲೆಟ್ರ್ ಕಳಿಸ್ಕೊಟ್ಟಿದ್ರು. ಯಾರು ಒಂದು ಪ್ರಶ್ನೆ ಮಾಡಲಿಕ್ಕೆ ಹೋಗ್ಬೇಡಿ. ಆಯಿತು ಅಂತೇಳಿ 8th 9th 10th ಅವ್ರಿಗೆ 50% ಡಿಸ್ಕೌಂಟ್ ಕೊಟ್ಟಿನ 70% ಡಿಸ್ಕೌಂಟ್ ಬೇಡ ಪೂರ್ಣ ಕೊಡಪ್ಪ ಅಂತೇಳಿ. ಆದರೆ ಅವ್ರು SSLC 10ನೇ ತರಗತಿ ಮುಗಿತಿದ್ದಂಗೆ ಹೋಗೋ ಮಂಗಳೂರು ಕಡೆ ಹೋದ್ರು. ಪ್ಯಾಕೇಜ್ 6 ಲಕ್ಷ ರೂಪಾಯಿ ಪ್ಯಾಕೇಜು 2 ಇಯರ್ಸ್ಗೆ. ಹಂಗೆ SSLC ಮುಗಿದ್ಕೊಳ್ಳೋ ಹೆಂಗೆ ಶ್ರೀಮಂತ ಆಗ್ಬಿಟ್ಟವನು. ಸಂತೋಷ, ಶ್ರೀಮಂತ ಆಗಲಿ, ನಾವು ಅದನ್ನ ಅಸೂಯೆ ಪಡಬೇಡ. ನಮ್ಮ ರೈತರು ಯ ಏವಂ ವೇದ ಯೋಪಮಾಯತನಂ ವೇದ ಆಯತನವಾನ್ ಭವತಿ. ಭಕ್ತಿಯಿಂದ ಭಾವದಿಂದ ನಮಸ್ಕಾರ ಮಾಡಿಕೊಂಡು ಮನಸ್ಸಿನಲ್ಲಿ ತಂದೆ ತಾಯಿಗಳನ್ನು, ಇಷ್ಟ ದೇವರು, ಕುಲದೇವರು, ಗ್ರಾಮ ದೇವರು, ವಿದ್ಯೆ ಕಲಿಸುವಂತೆಲ್ಲ ಗುರುವಿನ ಸ್ಮರಣೆ ಮಾಡಿಕೊಳ್ತಾ ಆ ಹೂವನ್ನು ಪಾದದ ಮೇಲೆ ಹಾಕಬೇಕು. ನಿಮ್ಗಲ್ಲಿ ಹಾರವನ್ನು ಕೊಟ್ಟಿದ್ದೇವೆ, ಆ ಹಾರವನ್ನು ಕೂಡ ಆ ಪಾದಗಳಿಗೆ ಹಾಕಬೇಕು. ಮಾಲ್ಯಾದೀನಿ ಸುಗಂಧೇನಿ ಮಾಲಿದ್ಯಾದೀನಿ ವೈಪ್ರಭ ಮಯಾ ಕೃತಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿಗೃಹ್ಯತಾ ಮಾತಪಿತೃದೇವತಾಭ್ಯೋ ನಮಃ. ಪಾದಸ್ಯೋಪರಿ ಮಾಲಿಕಾಂ ಧಾರಯಾಮಿ. ಹಾಗೆ ಇನ್ನೊಂದು ಪುಷ್ಪಮಾಲೆಯನ್ನು ಕೊಟ್ಟಿದ್ದಾರೆ. ತಂದೆ ತಾಯಿಗಳಿಗೆ ಹಾರವನ್ನು ಹಾಕಬೇಕು. ನೀವು ಹಾರವನ್ನು ಕೊಟ್ಟಿದ್ದೀವಲ್ಲ ನಿಮಗೆ, ಆ ತಟ್ಟೆಲಿದೆ. ತಟ್ಟೆಲಿರುವಂಥ ಹಾರವನ್ನು ಮಕ್ಕಳಾದವರು ತಂದೆಗೊಂದು ತಾಯಿಗೊಂದು ಹಾರವನ್ನು ಹಾಕಬೇಕು. ನ ಕರ್ಮಣ ನ ಪ್ರಜಯಾದನೆ ನ ತ್ಯಾಗೇ ನೈಕೆ ಅಮೃತತ್ವ ಮಾನಸಃ ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಪ್ರಾಜತೆ ದದ್ಯತಯೋ ವಿಶಂತೆ ವೇದಾಂತ ವಿಜ್ಞಾನ ಸುನಿಶ್ಚಿತ. ಜೈ ಶ್ರೀ ಗುರುದೇವ್. ಅಪ್ಪ ಅಮ್ಮನ ಖುಷಿ ಆಗ್ಬೇಕಲ್ಲ ನೀವು ಜೈ ಶ್ರೀ ಗುರುದೇವ್ ಹೇಳಿದ್ರೆ. ಜೈ ಶ್ರೀ ಗುರುದೇವ್. ಆದಿರುದ್ರ ನಮಸ್ತೇಸ್ತು ಸರ್ವಮಂಗಳದಾಯಿನಿ ಸಚ್ಚಿದಾನಂದ ಭೌಮಾದಿ ವಜೋಘೋಷಿತ ರೂಪಿಣಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಪ್ರಪ್ರಥಮವಾಗಿ ಎಲ್ಲ ಧರ್ಮಾದಿ ದೇವತೆಗಳನ್ನ ಸ್ಮರಣೆ ಮಾಡಿ ವಿದ್ಯಾದಿ ದೇವತೆಯಾದಂತಹ ಶಾರದಾ ದೇವಿಯಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಪ್ರಾತಸ್ಮರಣೀಯ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಅವರ ದಿವ್ಯ ಕೃಪಾಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪ್ರಸ್ತುತ ಜಗದ್ಗುರುಗಳಾದಂತಹ ಪರಮಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ ಈ ಒಂದು ಪವಿತ್ರವಾದ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಜನ್ಮವನ್ನು ಕೊಟ್ಟು ಈ ಪ್ರಪಂಚದ ಬೆಳಕನ್ನ ಅರಿವನ್ನು ಮೂಡಿಸಿ ಸಾಕಷ್ಟು ಜ್ಞಾನವನ್ನ ನಮ್ಮ ಮಕ್ಕಳಿಗೆ ತುಂಬಿ ಎತ್ತರದ ಪ್ರಜೆಯನ್ನಾಗಿ ಮಾಡಿ
ಸುಸಂಸ್ಕೃತವಂತನಾಗಿ ಮಾಡಿ ಸಂಸ್ಕಾರವಂತನಾಗಿ ಮಾಡಲಿಕ್ಕೆ ಜನ್ಮವನ್ನು ಕೊಟ್ಟಿರುವಂತ ನಮ್ಮ ಎಲ್ಲ ವಿದ್ಯಾರ್ಥಿಯ ಪೋಷಕ ವೃಂದದವರೇ, ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾನವೀಯ ಮೌಲ್ಯಗಳ ಜವಾಬ್ದಾರಿ ಏನೆಲ್ಲ ಪೋಷಕರ ಮೇಲೆ, ಶಿಕ್ಷಕರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಮತ್ತು ನಮ್ಮ ಮೇಲೂ ಕೂಡ ಇರುವಂತ ಜವಾಬ್ದಾರಿಯನ್ನ ಮಕ್ಕಳ ಶ್ರೇಯಸ್ಸಿಗೆ, ಮಕ್ಕಳ ಅಭಿವೃದ್ಧಿಗೆ ಒಂದಷ್ಟು ಜವಾಬ್ದಾರಿಯನ್ನು ತಗೊಂಡು ಮುಂದಿನ ಪ್ರಜೆಗಳಿಗೆ ನಾವೆಲ್ಲ ದಾರಿದೀಪವಾಗಬೇಕು ಅಂತೇಳಿ ನಿಮ್ಮನ್ನೆಲ್ಲ ಕುರಿತು ಒಂದಷ್ಟು ಹಿತನುಡಿಗಳನ್ನ ಆಡಿದಂತಹ DYSP ಅರಸೀಕೆರೆ ಶ್ರೀಯುತ ಲೋಕೇಶ್ ಅವರೇ, ಅವರು ಕೂಡ ಮಾತಾಡಬೇಕಾಗಿತ್ತು. ರಾಘವೇಂದ್ರ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಅರಸೀಕೆರೆ, ಗಣೇಶಣ್ಣ ಮಾತಾಡಬೇಕಿತ್ತು. ತುಂಬ ಸಮಯ ಆಗಿದೆ. ಇದೊಂದು ಪವಿತ್ರವಾದಂತಹ ಮಾತಾಪಿತೃಗಳಿಗೆ ಪಾದಪೂಜೆಯ ಕಾರ್ಯಕ್ರಮದಲ್ಲಿ ನೀವೊಂದು ಆಶೀರ್ವಚನ ಮಾಡಿ ಸ್ವಾಮೀಜಿ ಅಂತ ಸಂವೇದನ ಮಾಡುವಂತಹ ಶ್ರೀಮಠದ ಸದ್ಭಕ್ತ ಇಂತಹ ನಮ್ಮ ರಾಘವೇಂದ್ರ ಅವರೇ, ಹಾಗೂ ನಮ್ಮ ನಗರಸಭೆ ಸದಸ್ಯರಾಗಿ, ಶ್ರೀಮಠದ ಭಕ್ತರಾಗಿ ಈ ಶಾಲೆಯ ಅಭಿವೃದ್ಧಿಗೆ ಸಾಕಷ್ಟು ಶ್ರಮವನ್ನು ಶ್ರಮಿಸ್ತಾ ಇರುವಂತಹ ಶ್ರೀಯುತ ಗಣೇಶ್ ಅವರೇ, ನಮ್ಮ ಚಂದ್ರಪ್ಪ ಅವರೇ, ನಮ್ಮ ನಿರ್ದೇಶಕರಾದಂಥ ಚಂದ್ರಪ್ಪನವರು, ನಮ್ಮ ಪ್ರೀತಿಯ ನಮ್ಮ ಪತ್ರಿಕಾ ಸನ್ಮಿತ್ರರು, ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ಪತ್ರಿಕಾ ಸನ್ಮಿತ್ರರು ಉಪಸ್ಥಿತರಿದ್ದೀರಿ. ನಿಮಗೂ ಕೂಡ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡ್ತಾ, ಇಲ್ಲಿ ಬಂದಿರುವಂಥ ನಮ್ಮೆಲ್ಲ ಪೋಷಕರು ಇದ್ದಾರೆ, ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಎಲ್ಲ ನಮ್ಮ ಶಿಕ್ಷಕರೇ, ಪ್ರಾಂಶುಪಾಲರೇ ಹಾಗೂ ಆತ್ಮಬಂಧುಗಳೇ, ಈಗಾಗಲೇ ತುಂಬ ಸಮಯ ಆಗಿದೆ. ಸಮಯ ಅಂತಂದರೆ ನಾವು ಕೂಡ ಇವತ್ತು 4 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗಬೇಕಿತ್ತು. ಬಿಸಿಲು ಇನ್ನೂ ಸೂರ್ಯ ಮುಳುಗಿಲ್ಲ ಅಂತೇಳಿ ನಿಮ್ಮ ಪ್ರಾಂಶುಪಾಲರು ಸ್ವಲ್ಪ ಬಿಸಿಲು ಆದಮೇಲೆ, ಬಿಸಿಲು ಇಳಿದ್ಮೇಲೆ ನಿಮಗೆಲ್ಲ ತಂಪತ್ತಲ್ಲಿ ಪಾತ್ಪೂಜೆ ಮಾಡಿಸೋಣ ಅಂತೇಳಿ ನಾವು ಕೂಡ ಸ್ವಲ್ಪ ತಡ ಆಗ್ಲಿಕ್ಕೆ ಇವತ್ತು ಆರೋಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಗ್ರಾಮಾಂತರ ಜಿಲ್ಲೆ, ಅಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಇತ್ತು. ಅಲ್ಲಿ 3 ಗಂಟೆಗೆ ಬಿಟ್ಟು ಇಲ್ಲಿಗೆ ಬಂದು ನಿಮ್ಮೆಲ್ಲ ನೋಡುವಂಥ ಭಾಗ್ಯ ನಮ್ಮದು ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ, ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ 10ನೇ ತರಗತಿ ಮತ್ತು ದ್ವಿತೀಯ PUC ಮಕ್ಕಳ ಪೋಷಕರನ್ನ ಒಟ್ಟಿಗೆ ಸೇರಿಸಿ ಒಂದು ಧನಾತ್ಮಕ ಚಿಂತನೆ ನಮ್ಮ ಮಕ್ಕಳಿಗೆ ಮೂಡಬೇಕು. ಒಂದಷ್ಟು ಪ್ರಭಾವಳಿ ನಮ್ಮ ಮಕ್ಕಳ ಮೇಲೆ ಬೀಳಬೇಕು. ಇವೆಲ್ಲ ಒಂದು ವೈಬ್ರೇಷನ್ ಆಗಬೇಕು ಅಂತ ಅಂದರೆ ನಮಗೆ ಕಾಣದ ರೀತಿಯಲ್ಲಿ ಒಂದು ಶಕ್ತಿ ಬರಬೇಕಾದ್ರೆ ನಾವೆಲ್ಲ ಪ್ರಾರ್ಥನೆ ಮಾಡಬೇಕಾಗ್ತದೆ. ಅದ್ಯಾವ ಶಕ್ತಿ? ಧೀಶಕ್ತಿ ಅಂತ ಹೇಳ್ತಾರೆ. ಅದಕ್ಕೆ ಧೀಶಕ್ತಿ ನಮ್ಮ ಮಕ್ಕಳ ಮೇಲೆ ಪ್ರಭಾವಳಿಯಾಗಿ ಬೀಳಲಿಲ್ಲ ಅಂತ ಅಂದರೆ ಆ ಮಕ್ಕಳು ಎಲ್ಲಿ ಹೋಗಿ ತಲುಪ್ತಾರೆ ಅಂತ ಹೇಳಲಿಕ್ಕೆ ನಮಗೂ ಸಾಧ್ಯ ಇಲ್ಲ, ನಿಮಗೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇವತ್ತು ಕೊನೆಯದಾಗಿ ಪಾತ್ಪೂಜೆ ಮಾಡಿಬಿಟ್ರೆ ನಮ್ಮ ಮಕ್ಕಳು ಧೀಶಕ್ತಿ ಬರುತ್ತೆ ಸ್ವಾಮಿ ನಮ್ಮ ಮಕ್ಕಳಿಗೆ ಅಂತೇಳಿ ಕೆಲವು ಪೋಷಕರು ಪ್ರಶ್ನೆ ಮಾಡ್ಕೊಳ್ಬೋದು. ಆದರೆ ಜಗತ್ತೋ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ ಅಂತೇಳಿ, ಜಗತ್ತಿಗೆ ತಂದೆ ತಾಯಿಗಳು ಪಾರ್ವತಿ ಪರಮೇಶ್ವರ ಆದರೂ ಕೂಡ ನಮ್ಗೆ ಯಾರು ಜನ್ಮವನ್ನು ಕೊಟ್ಟಿರ್ತಾರೋ ಪಾರ್ವತಿ ಪರಮೇಶ್ವರಕ್ಕಿಂತ ಮಿಗಿಲಾದಂಥ ವ್ಯಕ್ತಿತ್ವ ನಮ್ಮ ಪೋಷಕರಿಗೆ, ತಂದೆ ತಾಯಿಗಳಿಗೆ ಇರುತ್ತೆ ಅಂತೇಳಿ ಎಲ್ಲ ಪುರಾಣಗಳು ಕೂಡ ಹೇಳುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಸಂಸ್ಕಾರ ಕೊಡುವಂಥ ರೂಪದಲ್ಲಿ ನಿಮ್ಮ ಮಕ್ಕಳಿಗೆ ಎಲ್ಲವನ್ನು ಏನೆಲ್ಲ ಬೇಕೋ ಅದನ್ನೆಲ್ಲ ಕೊಡಿಸಿದ್ದೀರಿ, ವಿದ್ಯಾಭ್ಯಾಸ ಮಾಡಿಸಿದ್ದೀರಿ, ಇಲ್ಲಿವರೆಗೂ ತಂದು ಬಿಟ್ಟಿದ್ದೀರಿ. ಮಕ್ಕಳು ಏನೆಲ್ಲ ಆಗಬೇಕು ಅಂತೇಳಿ ಸಾಕಷ್ಟು ದೂರದೃಷ್ಟಿಯನ್ನು ಇಟ್ಕೊಂಡು ಚಿಂತನೆಯನ್ನು ಮಾಡಿ ನಮ್ಮ ಮಠದ ವ್ಯಾಪ್ತಿಯಲ್ಲಿ ಬರುವಂಥ ಶಾಲೆಗಳಲ್ಲಿ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಒಂದು ಮಾತನ್ನು ಹೇಳಿ, ಅವನೇನೇ ಅಧಿಕಾರಿಯಾಗಲಿ, ಯಾವ ಮಟ್ಟಕ್ಕಾದರೂ ಬೆಳೀಲಿ, DC ಆಗಲಿ, AC ಆಗಲಿ, ತಹಸೀಲ್ದಾರ್ ಆಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಪೊಲೀಸ್ ಆಫೀಸರ್ಸ್ ಆಗಲಿ, ಮೇಸ್ಟ್ ಆಗಲಿ, ಏನಾದರೂ ಆಗಲಿ, ಕೊನೆಗೆ ತಮ್ಮ ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನ, ಬಂಧು ಮಿತ್ರರನ್ನ ಬಹಳ ಗೌರವಯುತವಾಗಿ ತನ್ನ ಮನೆಯನ್ನಾದರೂ ಸಂಸ್ಕಾರಯುತವಾಗಿ ನಮ್ಮಲ್ಲಿ ಓದಂಥ ವಿದ್ಯಾರ್ಥಿಗಳು ಪಡ್ಕೊಳ್ಬೇಕು ಅಂತೇಳಿ ಒಂದು ಅವತ್ತೇ ಪೂಜ್ಯ ಮಹಾಸ್ವಾಮಿ ದೊಡ್ಡ ಕನಸನ್ನು ಕಂಡಿದ್ರು. ನಾವೆಲ್ಲ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾಭ್ಯಾಸ ಮುಗಿದ ಮೇಲೆ
ಗುರುಗಳನ್ನ ಪಾತ್ಪೂಜೆ ಯಾವಾಗಲೂ ಮಾಡ್ತಾನೆ ಇದ್ವಿ ನಾವು. ಅದು ವಿಶೇಷವಾಗಿ ಗುರು ಪೌರ್ಣಮಿ ಬಂದಂಥ ಸಂದರ್ಭದಲ್ಲಿ ಗುರುಗಳಿಗೆ ಮಾಡುವಂಥ ಪಾತ್ಪೂಜೆ ವಿಶೇಷವಾಗಿ ನಮಗೊಂದು ವಿದ್ಯುತ್ ಶಕ್ತಿ ಬರೋದವತ್ತು. ಆ ಶಕ್ತಿಯನ್ನು ಪಡ್ಕೊಂಡು ಇಷ್ಟೆಲ್ಲ ಜಗತ್ತಿಗೆ ಬೆಳಕನ್ನು ಕೊಡಲಿಕ್ಕೆ ನಮಗೆ ಅದು ನಮ್ಮಲ್ಲಿ ಸ್ಟ್ರಾಂಗ್ ಎವಿಡೆನ್ಸ್, ಅದು ನಮ್ಮಲ್ಲಿ ಸ್ಟ್ರಾಂಗ್ ಆಗಿ ಇದ್ಕೊಂಡು ಬೆಳಕನ್ನು ಕೊಡೋ ದಾರಿಯನ್ನು ನಮ್ಮ ಪೂಜ್ಯ ಮಹಾಸ್ವಾಮೀಜಿಯವರು ಕೊಡ್ತಿದ್ರು ಯಾವಾಗಲೂ. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಓದಂಥ ಸಂದರ್ಭದಲ್ಲಿ ನಮ್ಮ ಹಾಸನ ಮಠಕ್ಕೆ ಬಂದಂಥ ಸಂದರ್ಭದಲ್ಲಿ ಹೇಳ್ತೀವಿ, ಸ್ವಾಮೀಜಿ ಇಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲೇ ನೀವು ಸುಮಾರು 125 ಜನಕ್ಕೆ ವೈದ್ಯರ ಸೀಟನ್ನು ಉಚಿತವಾಗಿ ಕೊಟ್ಟಿದ್ರಂತೆ. ಅದರ ರೆಕಾರ್ಡ್ಸ್ ಎಲ್ಲ ನಮಗೆ ಬಂದು ಹೇಳ್ತಿದ್ರು ಸ್ವಾಮೀಜಿ ಅಂತ ಕೇಳಿದ್ರು. ಮೆಡಿಕಲ್ ಸೀಟನ್ನು ಫ್ರೀಯಾಗಿ ಕೊಟ್ಟು ಓದಿಸಿದ್ರು ಬಡವರಿಗೆ. ಅದರಲ್ಲಿ ಜನಪ್ರಿಯ ಹಾಸ್ಪಿಟಲ್ ಡಾಕ್ಟರ್ ಬಶೀರ್ ಅಂತೇಳಿ ಅವರೇ ಬಂದು ನಮ್ಮ ಮುಂದೆ ಹೇಳ್ತೀವಿ, ಸ್ವಾಮಿ ನನಗೆ 50,000 ರೂಪಾಯಿ ಸೀಟ್ ಕೊಟ್ಟಿದ್ರು ಸ್ವಾಮೀಜಿಯವರು. ಯಾಕೆ ಕೊಟ್ಟರು ಸ್ವಾಮೀಜಿಯವರು? 120 ಜನ ನಮ್ಮ ಹಾಸನ ಜಿಲ್ಲೆ ಡಾಕ್ಟರ್ಗೆ ವೈದ್ಯಕೀಯ ಸೀಟನ್ನು ಕೊಟ್ಟು ಓದಿಸಿದ್ರು ಸ್ವಾಮೀಜಿ. ಯಾಕೆ? ಹಳ್ಳಿಯಲ್ಲಿ ಸೇವೆ ಮಾಡಿದ್ರು. ಅವ್ರನ್ನೆಲ್ಲ ಕರೆದು ಒಂದು ಮೀಟಿಂಗನ್ನು ಮಾಡಿ, ಸ್ವಾಮೀಜಿ ಸ್ವಲ್ಪ ಈ ದೇವಸ್ಥಾನಕ್ಕೆಲ್ಲ ದಾನ ಕೇಳಬೇಕು ಅಂತ ನಾನು ಕೇಳಿದಾಗ ಒಂದು ಮಾತು ಹೇಳಿದ್ರು, ನೋಡಪ್ಪ ನಾವು ಕಷ್ಟ ಅಂತ ಬಂದಂಥ ಸಂದರ್ಭ ಉಚಿತವಾಗಿ ಸೀಟನ್ನು ಕೊಟ್ಟಿದ್ದೀವಿ, ನೀವು ಅವ್ರು ಚೆನ್ನಾಗಿ ಬೆಳೆದಿದ್ದಾರೆ, ಡಾಕ್ಟರ್ ಆಗಿದ್ದಾರೆ ಅಂತೇಳಿ ಏನೋ ಸ್ವಲ್ಪ ಸಹಾಯ ಮಾಡಿ ಅಂತ ಅಂದರೆ ನಮ್ಮ ಆಶೀರ್ವಾದ ಅದು ವ್ಯಾಪಾರ ಆಗ್ಬಿಡುತ್ತೆ. ವ್ಯಾಪಾರ ಆಗಬಾರ್ದು. ನಾವು ಕೊಟ್ಟಿದ್ದೀವಿ. ಅವನು ಸಮಾಜದ ಸ್ವಾಸ್ಥ್ಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಸಮಾಜ ಸೇವೆಯನ್ನು ಮಾಡುವಂಥ ಆತ್ಮಸ್ಥೈರ್ಯ ಅವನು ಬಂದರೆ ಸಾಕು. ಶ್ರೀಮಠದಿಂದ ಎಲ್ಲ ಕಡೆ ಸೇವೆ ಮನೆ ಮನೆಗೆ ತಲುಪಬೇಕು ಅಂತೇಳಿ ಅಂಥ ದಿವ್ಯ ದೃಷ್ಟಿ ಯಾರಿಗಿತ್ತಪ್ಪ ಅಂತಂದರೆ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಯವರಿಗೆ. ಇವತ್ತು ಜಾತಿ ಮತ ಭೇದ ಧರ್ಮ ಭೇದ ಇಲ್ಲದೆ ಇವತ್ತು ಮನುಷ್ಯ ಜಾತಿಯಲ್ಲಿ ಹುಟ್ಟಿದ ಮೇಲೆ ಆ ಮನುಷ್ಯ ಒಬ್ಬನೇ. ಜಾತಿ ಇಲ್ಲ, ಭೇದ ಇಲ್ಲ, ಧರ್ಮ ಇಲ್ಲ, ನಾವೆಲ್ಲ ಮನುಷ್ಯರು. ಮನುಷ್ಯತ್ವವನ್ನು ಅಳವಡಿಸ್ಕೊಂಡು ಬೆಳಿಬೇಕು ಅಂತೇಳಿ ಚಿಂತನೆ ಮಾಡಿದಂಥ ಅನೇಕ ಧರ್ಮದ ಸಮಾಜದ ದಾರ್ಶನಿಕ ವ್ಯಕ್ತಿಗಳನ್ನ ನಾವೆಲ್ಲ ಕಂಡಿದ್ದೀವಿ. ಪರಮಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು, ಸಿದ್ಧಗಂಗಾ ಶ್ರೀಗಳ ಸ್ವಾಮೀಜಿಯವರು ಆಗ್ಬೋದು, ಇನ್ನೂ ಅನೇಕ ಪ್ರಾತಸ್ಮರಣೆಯನ್ನು ಇವತ್ತು ನೆನಪು ಮಾಡ್ಕೊಳ್ಬೇಕಾಗ್ತದೆ ನಾವು. ಆದರೆ ಅವರು ಗುರುಗಳಾಗಲಿಕ್ಕೆ ಇವತ್ತು ಕೂಡ ಅವ್ರನ್ನ ಫೋಟೋ ಇಟ್ಟು ಅವ್ರು ಇದ್ದರೂ ಕೂಡ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅವರು ತಂದೆ ತಾಯಿಗಳು ಕೊಟ್ಟಂತಹ ಸಂಸ್ಕಾರವನ್ನು ಜೊತೆಗಿಟ್ಕೊಂಡು ಅವರು ತೋರಿದಂಥ ದಾರಿಯನ್ನು ಅವರು ಹಚ್ಚಿ ಕಳಿಸಿದಂಥ ಬೆಳಕಿನಲ್ಲಿ ಇಷ್ಟು ಜನಕ್ಕೆ ಬೆಳಕನ್ನು ಕೊಡಲಿಕ್ಕೆ ಕಾರಣೀಭೂತರಾದಂಥವ್ರು ಮಾತ್ರ ಪ್ರಾತಸ್ಮರಣೀಯರು ಅಂತ ನಾವು ಕರಿತೀವಿ. ಸುಮ್ಮನೆ ಪ್ರಾತಸ್ಮರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನೊಮ್ಮೆ ಹಾಸನದಲ್ಲಿ ಆರೋಗ್ಯ ಮೇಳ ಮಾಡ್ತಿದ್ವಿ, ದೊಡ್ಡ ಮೇಳ, ಸುಮಾರು 10,000-15,000 ಜನ ಸೇರಿದ್ರು. ಅದಕ್ಕೆ ನಾನು ಈ ಕತೆ ಹೇಳಿರ್ಬೋದು. ಮತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಮಕ್ಕಳು ಇವತ್ತು ಹೊರಗಡೆ ಹೋಗ್ತಾ ಇದ್ದಾರೆ. ಅಂದರೆ ದ್ವಿತೀಯ PUC ಮುಗಿಸಿ ಉನ್ನತ ವ್ಯಾಸಂಗಕ್ಕೆ ಹೋಗಲೇಬೇಕಾಗ್ತದೆ, ಇಲ್ಲೇ ಇದ್ದಕ್ಕೆ ಸಾಧ್ಯ ಇಲ್ಲ. 10ನೇ ತರಗತಿ ಮುಗಿಸ್ಕೊಂಡು ಕೂಡ ಬೇರೆ ಕಡೆ ಹೋಗ್ತಾ ಇದ್ದಾರೆ. ನೋಡಪ್ಪ ಆ ಕಡೆ ಯಾರು ನೋಡ ಮಕ್ಕಳು ಗಲಾಟೆ ಮಾಡ್ತಾರೆ, ಕುತ್ಕೊಳ್ಳೋಕೆ PT ಮಾಡ್ ನಾಗೇಶ್ ನೋಡಿ ಕುತ್ಕೊಳ್ಳಿ. ನೋಡಿ ಇವತ್ತು ತಮ್ಮ ಮಕ್ಕಳು ಜೊತೆಲಿ ಕರ್ಕೊಂಡು ಒಂದ್ ದಿವಸ ಅವ್ರನ್ನ ಪ್ರಿಯ ಕುಂಡಿಸ್ಕಾಗ್ತಾರೆ. ಒಂದೊಂದು ಶಾಲೆ ಒಂದೊಂದು ಕ್ಲಾಸಲ್ಲಿ ನಾವು ಒಬ್ಬೊಬ್ಬರು ಮೇಡಮ್ ಎಷ್ಟು ಅವ್ರಿಗೆ ಸಂಸ್ಕಾರ ಕೊಡ್ಬೇಕು. ಅವ್ರಿಗೆ ನಮ್ಗೆ ಸುಮ್ಮನೆ ಸಮಯ ಇಲ್ಲ. ನಿಮ್ಮ ಕಾರ್ಯಕ್ರಮ ಮುಗಿಸಿ ಆ ಕಡೆ ಪ್ರೈಮರಿಲೂ ಕೂಡ ಅಲ್ಲಿ ಕಾಯ್ತಾ ಇದ್ದಾರೆ, ಸ್ವಾಮಿಗಳು ಬಂದಿಲ್ಲ ಅಂತ ಅಲ್ಲೊಂದು ಉಪನ್ಯಾಸ ಕೊಟ್ಟು ಮೊನ್ನೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಮಲ್ಕೊಬೇಕಲ್ಲಿ. ಅಷ್ಟು ಕೆಲಸ ಕೊಟ್ಟಿದ್ದಾರೆ ನಮ್ಗೆ ಯಾರು? ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು. ಸೇವೆ ಮಾಡುವಂಥ ಕೆಲಸ ಅಲ್ಲ, ಅದು ಸೇವೆ. ಅದಕ್ಕೋಸ್ಕರ ಇವತ್ತು ನಾವು ತಂದೆ ತಾಯಿಗಳು ಸೇರ್ಕೊಂಡಿದ್ದೀವಿ, ಒಟ್ಟಿಗೆ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡ್ತಾ ಇದ್ದೀವಿ. ಆದರೆ ಆರೋಗ್ಯ ಮೇಳದಲ್ಲಿ ಸಾಕಷ್ಟು ಸರದಿ ಸಾಲು ನಿಂತಿದ್ರು. ಆಗಿನ ಶಾಸಕರಾಗಿದ್ದಂತಹ ಪ್ರಕಾಶ್ ಪ್ರಕಾಶ್ ಅಂತ ಇದ್ರು. ಒಳ್ಳೆ ಕೆಲಸ, ಮಠದ ಸ್ವಾಮಿಗಳ ಆಶೀರ್ವಾದದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ರು ಅವರು. ಹೀಗೆ ಒಂದೊಂದು ಸರದಿ ಸಾಲಿನಲ್ಲಿ ಒಂದು ತಪಾಸಣೆ ಮಾಡ್ಕೊಳ್ಳಿಕ್ಕೆ ಕ್ಯೂ ನಿಂತಿದ್ರು. ನಾನು ಜೊತೆ ನಿಂತಿದ್ದೆ. ಕೊನೆಗೆ ಒಂದು ಅಜ್ಜಿ ಬಂತು. ಅಜ್ಜಿ ಕೂಡ ಕ್ಯೂವಲ್ಲಿ ನಿಂತಿದ್ರು. ಇವರು ಓಡೋಗಿ ಆ ಅಜ್ಜಿಗೆ ನಮಸ್ಕಾರ ಮಾಡಿ, ಏನು ಬಂದ್ರಲ್ಲ, ಆರೋಗ್ಯ ಸರಿ ಇಲ್ವಾ ಅಂತೇಳಿ ಅವರೇ ಮುಂದೆ ನಿಂತ್ಕೊಂಡು ಅವ್ರಿಗೆ ಏನೇನು ಬೇಕು ಎಲ್ಲ ಚೆಕಪ್ ಮಾಡಿಸಿ ಎಲ್ಲ ಬರೆಸಿ BP ಚೆಕ್ ಮಾಡಿಸಿ ಕೊನೆ ಅವ್ರ ಕಾರಲ್ಲೇ ಕರ್ಕೊಂಡೋಗಿ ಅವರೇ ಮನೆಗೆ ಬಿಟ್ಟು ಮತ್ತೆ ವಾಪಸ್ ಬಂದರು. ನಾನು ಕೇಳಿದೆ ಯಾರು ಅವರು ಅಂತ ಕೇಳಿದೆ.
ಅವಳ ಕಣ್ಣೆಲ್ಲ ನೀರು ಬತ್ತು. ಸ್ವಾಮೀಜಿ ಹೇಳ್ಬಾರ್ದು ಬಿಡಿ. ಇಲ್ಲ ಹೇಳಿ, ನಾನು ಅರ್ಥ, ಯಾಕಂದ್ರೆ ನನಗೆ ಒಂದು ರೆಕಾರ್ಡ್ ಬೇಕು, ನನಗೆ ಇತಿಹಾಸ ಬೇಕು, ಹೇಳಿ ಹೇಳಿದವರು. ಸ್ವಾಮೀಜಿ ಅವ್ರಿಗೆ ಭಾರಿ ಬದುಕ್ತಂತವರು. ಇವತ್ತು ಅವ್ರ ಮಗ ದೊಡ್ಡ ಡಾಕ್ಟ್ರು, ಬೆಂಗಳೂರಿನಲ್ಲಿ ಸಾಕಷ್ಟು ಎತ್ತರವಾಗಿ ಬೆಳೆದು ನರ್ಸಿಂಗ್ ರೂಮನ್ನು ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವ್ರ ತಾಯಿ ಸ್ವಾಮೀಜಿ ಇವರು ಅಂತ. ತಾಯಿ ಹೊಟ್ಟೆ ಕಟ್ಕೊಂಡು ಬಟ್ಟೆ ಕಟ್ಕೊಂಡು ಮಕ್ಕಳು ಚೆನ್ನಾಗಿರ್ಲಿ ಅಂತೇಳಿ ತಾಯಿ ಕೊಟ್ಟು ಡಾಕ್ಟರ್ ಮಾಡಿರುವಂತ ಮಗ ತನ್ನ ತಾಯಿಗೆ ಏನಾಗಿದೆ ಅಂತ ನೋಡ್ಕೊಳ್ಳುವಂತ ಹೃದಯವಂತನಾಗ್ಲಿವಲ್ಲ ಅಂತ ಹೇಳಿ ಅವತ್ತು ಎಲ್ಲರಿಗೂ ಬೇಜಾರಾಯ್ತು. ಮಕ್ಕಳು ಅರ್ತ್ಕೋಬೇಕು, ನಮ್ಮ ತಂದೆ ತಾಯಿಗೆ ಎಲ್ಲ ಕೊಟ್ಟು ಯಾಕೆ ನಾವು ಪಾಪೂಜೆ ಮಾಡಿಸ್ತಾ ಇದೀವಿ? ನಿಮ್ಗೆ ಇಷ್ಟ ಇಲ್ಲ ಅಂತಲ್ಲ, ನಿಮ್ಗೆ ಕಷ್ಟಪಟ್ಟು ಮಾಡ್ತಾ ಇದ್ದೀರಿ ಅಂತಲ್ಲ, ಮಾಡಬೇಕು. ನಮಗೆ ಜಗತ್ತಿಗೆ ತಾಯಿ ಜನ್ಮವನ್ನು ಕೊಟ್ಟು ಯಾರು, ನಮ್ಮ ತಂದೆ ಯಾರು, ಬಂಧು ಯಾರು, ಬಳಗ ಯಾರು, ದೇವರು ಯಾರು, ಪ್ರಪಂಚ ಅಂದ್ರೆ ಏನು ಅಂತೇಳಿ ನಮ್ಮ ತಾಯಿ ನಮಗೆ ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಾಳೆ. ಜ್ಞಾನವನ್ನ ಕೊಟ್ಟಂತೆ ಒಂದು ತಂದೆ. ಅದಕ್ಕೆ ಧರ್ಮರಾಯಂಗೆ ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಬರ್ತದೆ. ನಿನ್ನ ಧರ್ಮರಾಯ ಅಂತ ಕರೀತಾರಲ್ಲ, ಯಾರು ನಿನ್ನ ಧರ್ಮರಾಯ ಅಂತ ಕರ್ಲಿಕ್ಕೆ ನಿಂಗೆ ಹೆಸರಾಗ್ಬೇಕು ಅಂತ ಪ್ರಶ್ನೆ ಮಾಡ. ಅವನು ಹೇಳ್ತಾನೆ, ಸತ್ಯಂ ಮಾತಾ, ನನ್ನ ಸತ್ಯವೇ ನನ್ನ ತಾಯಿ. ಸತ್ಯಂ ಪಿತಾ ಜ್ಞಾನಂ, ನನಗೆ ಜ್ಞಾನ ಇದೆಯಲ್ಲ ನಮ್ಮ ತಂದೆ ಕೊಟ್ಟು, ಅದಕ್ಕೆ ನನಗೆ ನನ್ನ ಜ್ಞಾನನೇ ನನ್ನ ತಂದೆ ಅಂತ ಹೇಳ್ತಾರೆ. ಪಿತಾ ಜ್ಞಾನ. ಧರ್ಮೋ ಭ್ರಾತ, ನನ್ನ ಧರ್ಮ ಇದೆಯಲ್ಲ ಅದು ನನ್ನ ಅಣ್ಣ ತಮ್ಮಂದಿರು ಅಂತ ಹೇಳ್ತಾನೆ. ಧರ್ಮೋ ಭ್ರಾತ ದಯಾಸಕ, ಎಲ್ಲ ಮನುಷ್ಯರಿಗೂ ದಯೆ ಇರಬೇಕು, ಮಕ್ಕಳಿಗೆ ದಯೆ ಇರಬೇಕು, ತಂದೆ ತಾಯಿಗೆ ದಯೆ ಇರಬೇಕು, ಪ್ರೀತಿ ಇರಬೇಕು, ವಾತ್ಸಲ್ಯ ಇರಬೇಕು, ಮಮತೆ ಇರಬೇಕು. ಅದಕ್ಕೆ ಬಸವಣ್ಣ ದಯದ ಬಗ್ಗೆ ಸಾಕಷ್ಟು ಮಾತನಾಡಿದ್ರು. ದಯವೇ ಧರ್ಮದ ಮೂಲವಯ್ಯ. ದಯ ಇರಬೇಕು, ಏನು ದಯ ಇರಬೇಕು ಸಕಲ ಪ್ರಾಣಿಗಳಲ್ಲಿ. ಈ ರೀತಿ ಧರ್ಮರಾಯ ದಯವೇ ನನ್ನ ಧರ್ಮೋಪ್ರಾತ ದಯಾಸಕ, ನನ್ನ ಸ್ನೇಹಿತರೇ ನನಗೆ ನನ್ನ ದಯೆ ಅಂತ ಇದೆಯಲ್ಲ ಅವ್ರು ನನ್ನ ಸ್ನೇಹಿತರು. ಮತ್ತೆ ಶಾಂತಿ ಪತ್ನಿ, ನನ್ನ ಹೆಂಡತಿ ಇದ್ದಾಳೆ. ನನ್ನ ಹೆಂಡತಿ ಯಾರು ಅಂದ್ರೆ ನನ್ನಲ್ಲಿರುವಂತ ಶಾಂತಿನೇ ನನ್ನ ಹೆಂಡತಿ ಅಂತ ಹೇಳ್ಕೊಂಡ ಧರ್ಮರಾಯ. ಮತ್ತೆ ಪುತ್ರರು ಯಾರು? ನಾನು ಕ್ಷಮಾ ಕೇಳ್ತೇನೆ, ತಪ್ಪು ಮಾಡಿದಾಗ ಒಂದು ಕ್ಷಮಾಗುಣವನ್ನು ಇಟ್ಕೊಂಡು. ಈಗ ಯಾರಾದ್ರೂ ಏನಾದ್ರು ಗಲಾಟೆ ಮಾಡಿದ್ರೆ ಸುಮ್ಮನೆ ನಮ್ಗೆ ಯಾಕಪ್ಪ ಒಳ್ಳೇದು ಮಾಡಲಿ, ಧರ್ಮನೋ ಕರ್ಮನೋ ನೋಡ್ಕೊಳ್ಳಿ ಅಂತೇಳಿ ಮನೆಗೆ ಹೋಗ್ಬಿಟ್ರೆ ನೋಡಿ ಹೆಂಗೆ ಎದುರಿಸ್ತೆ, ಬಾಯಿ ಮುಚ್ಕೊಂಡು ಮನೆಗೆ ಹೋದ ಅಂತ ನಾವು ತಪ್ಪು ತಿಳ್ಕೊಂಡ್ರೆ ಅದು ನಮ್ಮ ತಪ್ಪದು, ಅಹಂಕಾರ. ಯಾಕೆ ನಾವು ಜಗಳ ಮಾಡ್ಕೊಳ್ಳೋದು ಅಂತ ಮನೆಗೆ ಹೋದವನು. ಕ್ಷಮಾ ಕೇಳೋದಿದೆಯಲ್ಲ ಅವರು ಪುತ್ರರು ಅಂತ ಧರ್ಮರಾಯ ಅವತ್ತಿನ ಕಾಲ. ಅದಕ್ಕೆ ವಿದುರ ನೀತಿ ಒಮ್ಮೆ ಓದ್ಬೇಕು ಎಲ್ಲರೂ ಕೂಡ. ಹೇಗೆ ನಾವು ಬದುಕಬೇಕು, ಮನುಷ್ಯ ಹೇಗಿರ್ಬೇಕು, ಶ್ರೀಮಂತ ಹೇಗಿರ್ಬೇಕು, ಬಡವ ಹೇಗಿರ್ಬೇಕು, ವಿದ್ಯಾವಂತ ಹೇಗಿರ್ಬೇಕು, ಬುದ್ಧಿವಂತ ಹೇಗಿರ್ಬೇಕು, ರಾಜ ಹೇಗಿರ್ಬೇಕು, ಪ್ರಜಾ ಹೇಗಿರ್ಬೇಕು, ಎಲ್ಲವೂ ಕೂಡ ನಮಗೆ ಧರ್ಮದ ಜಾಗೃತಿಯನ್ನು ಮೂಡಿಸಲಿಕ್ಕೆ ಅನೇಕ ಗ್ರಂಥಗಳು ನಮ್ಮ ಸನಾತನ ಸಂಸ್ಕೃತಿಯ ಮಹಾನುಭಾವರು ಪುಣ್ಯಾತ್ಮರು ಎಲ್ಲವನ್ನೂ ಕೊಟ್ಟುಬಿಟ್ಟು ಹೋಗಿದ್ದಾರೆ ನಮಗೆ. ವೇದವನ್ನ ಹೇಳಿದಂಥವರು ವೇದವ್ಯಾಸರ ಬಗ್ಗೆ ನಾವು ತಿಳ್ಕೊಳ್ಬೇಕು, ವ್ಯಾಸರ ಬಗ್ಗೆ ತಿಳ್ಕೊಳ್ಬೇಕು. ತಂದೆ ತಾಯಿಗಳ ಜನ್ಮವನ್ನು ನಮ್ಗೆ ಕೊಟ್ಟಿದ್ದಾರೆ, ಬೇರೆಯವ್ರೇನೋ ಗೊತ್ತಿಲ್ಲ. ನಮ್ಗೆ ನಮ್ಮ ಮನೆಗೆ ಹೋದಾಗ ಹೊಟ್ಟೆ ತುಂಬ ಊಟ ಇಕ್ತಾಳೆ ತಾಯಿ, ಮೈ ತುಂಬ ಬಟ್ಟೆ ಹಾಕ್ತಾನೆ ಅಪ್ಪ. ನನ್ನ ಮಗ ಚೆನ್ನಾಗಿರ್ಬೇಕು ಅಂತೇಳಿ ಪಕ್ಕದ ಮನೆಯವ್ರು ಯಾರಾದ್ರೂ ಒಂದು ಹೊಸ ಶೂಸ್ ತಂದು ಕೊಟ್ರೆ ಆಗಲ್ಲ, ಅದು ಊಟ ಬಡಿಸ್ಬೇಕಾದ್ರೆ ಹೆಂಡತಿ ಹೇಳ್ತಾಳೆ, ನೋಡಿ ಪಕ್ಕದ ಮನೆಯವ್ರ ಮಗನಿಗೆ ಒಳ್ಳೆ ಶೂ ತಂದು ಕೊಟ್ಟಿದ್ದಾರೆ, ಸೈಕಲ್ ತಂದು ಕೊಟ್ಟಿದ್ದಾರೆ, ಗಾಡಿ ತಂದು ಕೊಟ್ಟಿದ್ದಾರೆ. ಅದನ್ನ ಸರಿಯಾಗಿ ರೀತಿ ಉಪಯೋಗಿಸ್ಕೊಂಡು ಮೊನ್ನೆ ನೀವೆಲ್ಲ ನೋಡಿರ್ಬೋದು, ಕಾಶಿಲಿ ಒಬ್ಬ ರಿಕ್ಷಾ ಗೊತ್ತಲ್ಲ, 3 ಸೈಕಲ್ ಚಕ್ರ ಇರ್ತಲ್ಲ, ಆ ಚಕ್ರ ಓಡಿಸಿ 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 ಒಬ್ಬ ದೊಡ್ಡ ವಿದ್ಯಾವಂತನ ಮಾಡ್ತಾನೆ. ಅವನ IAS IPS ಅವನ ಹೆಸರು ನೆನಪರ್ತಾ ಇಲ್ಲ. ಇವತ್ತು ಮೊನ್ನೆ ಆರ್ಟಿಕಲ್ ಓದ್ತಾ ಇರ್ಬೇಕಾದ್ರೆ ಕಾಶಿಲಿ ನಮ್ಮ ಮಠದ ಮುಂದೆ ಅವನ್ನೆಲ್ಲ ಪ್ರಶ್ನವ್ರು ಬಂದು ಇಂಟರ್ವ್ಯೂ ಮಾಡ್ತಾರೆ. ನಿಮ್ಗೆ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ಏನಾಯ್ತು ಅಂತ. ಅವನು ತುಂಬಾ ಹೊಂದ್ಕೋತಾನೆ, ನಾನು ಮಾತಾಡಲ್ಲ ಬನ್ನಿ ಅಂತೇಳಿ ಎಲ್ಲಿ ಕರ್ಕೊಂಡು ಹೋಯ್ತಾವನಂತ ಎಲ್ಲ ಪ್ರಶ್ನವರು ಕಾತುರದಿಂದ ಅವನ ಹಿಂದೆ ಓಡ್ತಾರೆ. ಅವ್ರ ತಂದೆ ಜಟ್ಕಾ ಗಾಡಿ ಒಂದು ಸೈಕಲ್ ತುಳಿತಾ ಇರ್ಬೇಕಾದ್ರೆ ಬನ್ನಿ ಅಂತ ಅವನ ಕೆಳಗಿಳಿಸಿ ಅವ್ರ ಪೇಟ ತೆಗೆದು ಕತ್ ಮೇಲೆ ಹಾಕಿ, ಈಗ ತೆಗೀರಿ ಫೋಟೋ ಅಂತೇಳಿ ಅವ್ರ ಅಪ್ಪ ಮುಂದೆ ಫೋಟೋ ತೆಗೆಸ್ಬೇಕು ನಾವು. ಇವರು ನನ್ನ ತಂದೆ. ಇಷ್ಟು ರಿಕ್ಷಾ ಓಡಿಸಿ ತುಳಿದು 3 ಜನ 4 ಜನ ಒಟ್ಟಿಗೆ ಕುಂಡಿಸ್ಕೊಂಡು ನೋಡಿ ನನ್ನ ತಂದೆ ನನಗೆ ಈ ಸ್ಥಾನಕ್ಕೆ ನಿಲ್ಲಿಸಿದ್ದಾನೆ ಅಂತೇಳಿ
ಇಡೀ ಪ್ರಸ್ತವ್ರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಅವತ್ತು ಇಡೀ ದೇಶ ಚಪ್ಪಾಳೆ ಹೊಡಿತಿದ್ರು. ನೀವು ಹೊಡೀರಿ ಅಪ್ಪ ಅಮ್ಮನಿಗೆ, ಬೇರೆ ಹೊಡಿಬೇಡ, ಚಪ್ಪಾಳೆ ಹೊಡೀರಿ. ಇಷ್ಟ ಆಗಲ್ವಾ? ಎಷ್ಟು ನಮ್ಗೆ ತಾಯಿ ಬೆಳಕನ್ನ ಕೊಡ್ತಾಳೆ. 9 ತಿಂಗಳು ಹೊತ್ಕೊಂಡು ತಾಯಿ ಕೊಟ್ಟಂತ ಸಂಸ್ಕಾರ ಇವತ್ತು ಎಲ್ಲ ಮಹನೀಯರ ಆ ದಾರಿ ನಡೆದಂತ ವ್ಯಕ್ತಿಗಳು ಏನೆಲ್ಲ ಆಗಿದ್ದಾರೆ. ತಂದೆ ಯೋಚನೆ ಮಾಡಿ ನನ್ನ ಮಗ ಆಗಿರ್ಬೇಕು, ನನ್ನ ಮಗ ಇರಬೇಕು. ಇವತ್ತು ನಾವು ಮಕ್ಕಳುಗಳು ನಾವು ಯಾವತ್ತೂ ಕೂಡ ತಲೆ ತಗ್ಗಿಸಿ ನಡಿಲಿಕ್ಕೆ ಹೋಗ್ಬಾರ್ದು. ತಲೆ ತಗ್ಸ್ಕೊಂಡು ನಡಿತೀವಿ ಮೊಬೈಲ್ ನೋಡಿ 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 ನೋಡಿ. ನಮ್ಮ DYSP ಸಾಹೇಬರು ಮಾತಾಡೋದಲ್ವ, ಏನಪ್ಪ ಸ್ವಾಮಿಗಳು ಪವಿತ್ರವಾದಂತಹ ಪೂಜೆ ಕರೆಸಿ, ತಂದೆ ತಾಯಿಗಳು ಪಾದಪೂಜೆ ಮಾಡಿಸಿ, ಡ್ರಗ್ಸು ಅದು ಇದು ಅಂತ ಮಾತಾಡಿಸ್ತಾರಲ್ಲ ಅಂತೇಳಿ ನಿಮ್ಗೆ ಸ್ವಲ್ಪ ಅನಿಸಿರ್ಬೋದು. ಆದರೆ ಇವತ್ತು ಆ ವ್ಯವಸ್ಥೆ ಎಲ್ಲಿಗೆ ಬಂದು ಮುಟ್ಟಿದೆ ಇವತ್ತು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಮೊನ್ನೆ ನಮ್ಮ ಹಾಸನದಲ್ಲಿ ಅರಕುಗೌಡ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಸುಮಾರು 99% ರಿಸಲ್ಟ್ ಬರುತ್ತಪ್ಪ. ಅವನ ತಕ್ಷಣ ಯಾರೋ ಒಬ್ಬ ಲೆಟ್ಟ ಕಡು ಬಡವರು ಇವರಿಗೆ ಉಚಿತವಾಗಿ ಶಿಕ್ಷಣ ಕೊಡ್ಬೇಕು ಸ್ವಾಮೀಜಿ, ಇವ್ರಿಗೆ 75% ಡಿಸ್ಕೌಂಟ್ ಕೊಡಬೇಕು ಅಂತ ಹೇಳಿ ಪಾಪ ಮಹನೀಯರು ಲೆಟ್ರ್ ಕಳಿಸ್ಕೊಟ್ಟಿದ್ರು. ಯಾರೊಂದು ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಯ್ತು ಅಂತೇಳಿ 8th 9th 10th ಅವ್ರಿಗೆ 50% ಡಿಸ್ಕೌಂಟ್ ಕೊಟ್ಟು 75% ಡಿಸ್ಕೌಂಟ್ ಬೇಡ, ಪೂರ್ಣ ಕೊಡಪ್ಪ ಅಂತೇಳಿ. ಆದ್ರೆ ಅವ್ರ SSLC 10ನೇ ತರಗತಿ ಮುಗಿತಿದ್ದಂಗೆ ಹೋಗೋ ಮಂಗಳೂರು ಕಡೆ ಹೋದ್ರು. ಪ್ಯಾಕೇಜ್ 6 ಲಕ್ಷ ರೂಪಾಯಿ ಪ್ಯಾಕೇಜು 2 ಇಯರ್ಸ್ಗೆ. ಹಂಗೆ SSLC ಮುಗಿದ್ಕೊಳ್ಳೋ ಹೆಂಗ್ ಶ್ರೀಮಂತ ಆಗ್ಬಿಟ್ಟ ಅವನು. ಸಂತೋಷ, ಶ್ರೀಮಂತ ಆಗ್ಲಿ, ನಾವು ಅದನ್ನ ಅಸೂಯೆ ಪಡ್ಬೇಡ. ನಮ್ಮ ರೈತರು ನಮ್ಮ ಜನ ಒಳ್ಳೆ ಅವ್ರಿಗೆ ಹಣ ಬತ್ತು ಅಂದ್ರೆ ನಮಗೂ ಸಂತೋಷನೇ. ಆದ್ರೆ ಇಷ್ಟು ಬೇಗ ದಿಢೀರ್ನ ಶ್ರೀಮಂತ ಹೆಂಗಾರ ಅಂತ ನಾನು ಸ್ವಲ್ಪ ಚಿಂತೆ ನನಗೆ. ಕೊನೆ ಮುಗಿಸ್ಕೊಂಡು ಬಂದ್ರು. ಮತ್ತೆ ನಮ್ಮ ರೆಕಮೆಂಡು ಯಾಕೆ ಅಂತ ಅಂದ್ರೆ ಫಸ್ಟ್ ಇಯರ್ ಮುಗಿತಿದ್ದಂಗೆ 48% ರಿಸಲ್ಟ್ ಅವನು ಫಸ್ಟ್ ಇಯರ್ನಲ್ಲಿ. ಎಷ್ಟು ಹೇಳಿ? 48% ರಿಸಲ್ಟು, ಪ್ಯಾಕೇಜ್ 6 ಲಕ್ಷ. ಮತ್ತೆ ನಮ್ಮ ಮಠ ಸ್ವಾಮಿ ನಮ್ಮ ಸೀಟ್ ಕೊಡೋದು ಇನ್ನೊಂದು ನೀವು ಸೆಕೆಂಡ್ ಇಯರ್ ಕೊಡ್ಲೇಬೇಕು ನೀವು. ಹುಡುಗನ್ ಕೊಡ್ಲೋ ಬೇಡ, ನಮ್ಮ ಮತ್ತೆ ಒಳಗೆ ಸೇರಿಸ್ಕೋಬೇಕೋ ಬೇಡ. ಅವನ್ನ ಒಳಗೆ ಸೇರಿಸ್ಕೊಂಡು ಏನಾಯ್ತಾರೆ, ನಮ್ಮ ಮಕ್ಕಳು ಇರುವಂಥ ಮಕ್ಳು ಏನಾಯ್ತಾರೆ, ದಾರಿ ತಪ್ತಾರೆ. ಬಿಟ್ರೆ ಅವನು ಸರ್ವನಾಶ ಆಗ್ತಾನೆ. ಏನು ಮಾಡೋದು? ಇಲ್ಲಿ ಲೋಕಲ್ ಬೇಡಪ್ಪ ಅಂತೇಳಿ ಮತ್ತೆ ಚುಂಚನಗಿರಿಗೆ ಫೋನ್ ಮಾಡಿ, ಆ ಚುಂಚನಗಿರಿ ಕೊನೆ ರಿಮೈಂಡ್ ರೂಮ್ ಅಂತ ಅದು ನಾವೆಲ್ಲೂ ಸಲ್ದವ್ರು ಕೊನೆ ಮಠಕ್ಕೆ ಹಾಕೋದು ಅವ್ನು ರಿಮೈಂಡ್ ರೂಮ್ಗೆ. ಅಲ್ಲಿ ಗೊತ್ತಲ್ಲ. ಹಂಗೆ ಕೊನೆಗೆ ಮತ್ತೆ ಅವನಿಗೇನೋ ಮಾಡಿ ಹೆಂಗೋ ಸೆಕೆಂಡ್ ಇಯರ್ ಫಸ್ಟ್ ಕ್ಲಾಸ್ ಪಾಸ್ ಮಾಡ್ದ. ಇನ್ನು ಜೀವನದಲ್ಲಿ ಬದಲಾವಣೆ ಆಗಲ್ಲ, ಅವನು ಒಳ್ಳೆಯವನಾಗ್ತಾನೆ ಒಂದ್ಸಲ ಹೇಳ್ತಿದ ಮೇಲೆ. ಅದಕ್ಕೆ ನಾವು ಸ್ವಲ್ಪ ಮಕ್ಕಳನ್ನ ನಾವು ಕಣ್ಣಿಟ್ಟು ಕಾಪಾಡಬೇಕಾಗ್ತದೆ. ಲೋಕೇಶ್ ಚಿಕ್ಕಮಗಳೂರಿನ ಒಬ್ಬ ಸ್ನೇಹಿತ ಅವನ ಮಗನಿಗೆ ಚಿಕ್ಕಮಗಳೂರಿನ ಆದಿಚುಂಚನಗಿರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿದ್ರು. ನಾನೇ ಹೇಳಿದ್ದೆ ಮಾಡಿಸಿದ್ರು. ಅದಾದಮೇಲೆ ಅವನು 3 ತಿಂಗಳಿಗೆ 4 ತಿಂಗಳಿಗೆ ಕಾಲೇಜ್ ಆಗೋದಿಲ್ಲ ಅಂತ ಹೇಳ್ದ. ಲಾ ಓದ್ತೀನಿ ಅಂತ ಹೇಳ್ದ. ಬೆಂಗಳೂರಲ್ಲಿ ಲಾ ಕಾಲೇಜಿಗೆ ಸೇರಿಸಿದ್ರು. 6 ತಿಂಗಳಾದಮೇಲೆ ಲಾ ಓದೋದಿಲ್ಲ, ಫ್ಯಾಷನ್ ಡಿಸೈನ್ ಮಾಡ್ತೀನಿ ಅಂತ ಹೇಳ್ದ. ಕೊನೆಗೆ ಅದನ್ನು 6 ತಿಂಗಳಾದಮೇಲೆ ಮತ್ತೆ ಬಂದು ಇಂಜಿನಿಯರಿಂಗ್ಗೆ ಮಾಡ್ತೀನಿ ನಾನು ಅಂತ ಹೇಳಿದ. ಮತ್ತೆ ಬೆಳ್ಳೂರು ಕ್ರಾಸ್ನಲ್ಲಿ ಮತ್ತೆ ಇಂಜಿನಿಯರಿಂಗ್ಗೆ ಓದಲಿಕ್ಕೆ ಅವಕಾಶ ಮಾಡಿಕೊಡ್ಲಿ, ಅದನ್ನು ಕಂಪ್ಲೀಟ್ ಮಾಡಲಿಲ್ಲ. ಯಾಕೆ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಆಸಕ್ತಿಯನ್ನು ನಾವು ಕೇಳೋದು ಸರಿ, ಆದರೆ ಮಕ್ಕಳ ಮೇಲೆ ಸಂಪೂರ್ಣವಾದ ನಾವು ಜವಾಬ್ದಾರಿಯನ್ನು ಕೊಟ್ಟು ಬಿಟ್ಟರೆ ಈ ಥರ ಉಚಿತನ ಪ್ರದರ್ಶನ ಮಾಡುವಂಥ ಸಾಧ್ಯತೆಗಳು ಇರೋದರಿಂದ ನಮ್ಮ ಜವಾಬ್ದಾರಿಯನ್ನು ಕೂಡ ಇಟ್ಟುಕೊಂಡು ಆ ಮಕ್ಕಳಿಗೆ ನಾವು ಯಾವ ಶಿಕ್ಷಣ ಮಾರ್ಗದಲ್ಲಿ ಹೋದರೆ ಸರಿ ಅನ್ನುವಂತಹ ಒಂದು ಸಂದೇಶವನ್ನು ಕೊಡೋದು ಸೂಕ್ತ ಅಂತ ನಾನು ಭಾವಿಸ್ಕೊಳ್ತೇನೆ. ಈಗೆಲ್ಲ ಮಕ್ಕಳಿಗೆ ಅಪ್ಪ ಅಮ್ಮನ ಆಸ್ತಿ ಬೇಕಾಗಿಲ್ಲ, ಶಿಕ್ಷಣವೇ ಆಸ್ತಿ. ಯಾವ ಶಿಫಾರಸು ಬೇಕಾಗಿಲ್ಲ, ಯಾವ ರಾಜಕಾರಣಿಯ ಶಿಫಾರಸು ಬೇಕಾಗಿಲ್ಲ, ನೀವು ಎಲ್ಲಿ ಹೋಗಿ ಯಾರು ಕಾಲಿಗೆ ಬೀಳಬೇಕಾಗಿಲ್ಲ. ಓದಿದ್ರಷ್ಟೇ ಭವಿಷ್ಯ ಅನ್ನುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ನೀವು ಓದಿ ಎಲ್ಲವನ್ನ ಗಳಿಸ್ಬೋದು. ಓದಿನ ಮೂಲಕ ಎಲ್ಲವನ್ನ ಸಾಧಿಸುವಂತಹ, ಎಲ್ಲವನ್ನ ಸಿದ್ಧಿಸುವಂತಹ, ಏನು ಬೇಕಾದರೂ ಗಳಿಸುವಂತಹ ಶಕ್ತಿ ಓದಿನಲ್ಲಿದೆ. ಇಷ್ಟಪಟ್ಟು ಓದಬೇಕು, ಕಷ್ಟಪಟ್ಟು ಓದೋದಲ್ಲ. ನಾನು ಓದ್ತಾ ಇದ್ದೀನಿ ಅಂತ ಓದಿನ ಮೂಲಕವೇ ಎಲ್ಲವನ್ನ ಗಳಿಸುವಂತಹ ಶಕ್ತಿಯನ್ನು ಭಗವಂತ ನಿಮಗೆ ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ಕೆಲಸ, ಒಂದು ಶ್ರದ್ಧೆಯಿಂದ ಓದುವಂತಹ ಕೆಲಸವನ್ನ ಮಾಡಿ. ಅಂಕ ಕಡಿಮೆ ಆಯಿತು, ಇನ್ನೊಂದಾಯಿತು ಅನ್ನೋ ಬಗ್ಗೆ ಗಮನ ಕೊಡೋಕೆ ಹೋಗಬೇಡಿ. ಒಂದು ಬಾಗಿಲು ಮುಚ್ಚಿದ್ರೆ ಇನ್ನೊಂದು ಬಾಗಿಲು ಭಗವಂತ ತೆರೆದೇ ಇರ್ತಾನೆ. ಯಾವತ್ತೂ ಜೀವನ ಕ್ಲೋಸ್ ಆಗೋದಿಲ್ಲ. ಅಂತಿಮ ಅಲ್ಲಕ್ಕೆ ಅಲ್ಲ, ಅಂತಿಮ ಅನ್ನೋದು ಅಲ್ಲವೇ ಅಲ್ಲ. ನಮ್ಮ ಜೀವನದಲ್ಲಿ ಇದೇ ಅಂತಿಮ ಅನ್ನೋದು ಶೈಕ್ಷಣಿಕ ಕಾಲಘಟ್ಟದಲ್ಲಿ ಇಲ್ಲವೇ ಇಲ್ಲ. ಯಾಕೆ ಮಾತನಾಡಿದೆ ಅಂತ ಹೇಳಿದ್ರೆ, ನಾವೆಲ್ಲ ಓದಬೇಕಾದ್ರೆ ನನಗೆ
ನಾವು ಓದಬೇಕಾದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿದವರು ಅಂದರೆ ನೀವು ಅರ್ಥ ಮಾಡ್ತೀವಿ ಎಷ್ಟು ಕಷ್ಟದಲ್ಲಿ ನಾವೆಲ್ಲ ಓದ್ ಬಂದಿರ್ತೀವಿ. ಮಲ್ಲೇಶ್ವರ ಎಷ್ಟು ಕಷ್ಟದಲ್ಲಿ ಓದ್ ಬಂದಿರ್ತಾರೆ. ನಾವೆಲ್ಲ 4-5 ಕಿಲೋಮೀಟರ್ ನಡೆದು ಓದ್ತಿದ್ವಿ ಅಂತ ಈಗಿನ ಕಾಲದ ಮಕ್ಳಿಗೆ ಹೇಳಿದ್ರೆ ನಿಮ್ಮ ಹಣೆ ಬರ, ನೀವು ಹಂಗೆ ಮಾಡಿದ್ರಿ, ನಾವೇನು ಮಾಡೋಣ ಅಂತ ಹೇಳುವಂಥ ಮಟ್ಟದಲ್ಲಿದ್ವಿ ನಾವು ಇವಾಗ. ನಿಮ್ಮ ಕಾಲ ಹಂಗಿತ್ತು, ನಮ್ಮ ಕಾಲ ಹಂಗಿಲ್ಲ. ನಮಗೆ ಬೈಕೇ ಬೇಕು, ಕಾಲೇಜಿಗೆ ಹೋದ ತಕ್ಷಣ ಬೈಕ್ ಬೇಕು ಅನ್ನೋಂಥ ಕೇಳುವಂಥ ಕಾಲಘಟ್ಟದಲ್ಲಿದ್ದೀವಿ ನಾವು ಈಗ. ಹಾಗಾಗಿ ಸಾಧ್ಯವಾದಷ್ಟು ಮಕ್ಕಳಿಗೆ ಇನ್ನೇನು ಕೇಳಬೇಕಾಗಿಲ್ಲ. ನಾವು ಮಕ್ಕಳಿಗೆ ಇಷ್ಟೇ ಕೇಳೋದು, ದಯಮಾಡಿ ನಿಮ್ಮೊಂದು ಅವಕಾಶ ಭಗವಂತ ಕೊಟ್ಟಿದ್ದಾನೆ. ಓದುವ ಶಕ್ತಿ, ಓದುವ ಮೂಲಕವನ್ನು ಎಲ್ಲವನ್ನು ಗಳಿಸುವಂಥ ಶಕ್ತಿ ನಿಮಗಿದೆ. ಸರ್ಕಾರಿ ಶಾಲೆ ಅಂದರೆ ಸರ್ಕಾರಿ ಕೋಟದಲ್ಲಿ ನೀವು ತೆಗೆದುಕೊಳ್ಳಬಹುದಾದ ಅವಕಾಶಗಳಿದ್ದಾವೆ. ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಅವೆಲ್ಲವನ್ನು ಕೂಡ ನೀವು ಓದಿನ ಮೂಲಕವೇ ತೆಗೆದುಕೊಳ್ಬೋದು. ಅದೊಂದೇ ಅಂತಲ್ಲ, ನೀವು ಓದಿನ ಮೂಲಕ ಏನು ಬೇಕಾದ್ರೆ ಗಳಿಸ್ಬೋದು. IAS ಅಕಾಡೆಮಿಯನ್ನು ನಾವು ಹಾಸನದಲ್ಲಿ ತೆರೀಬೇಕು ಅಂತ ನಾನು ಕೇಳ್ಕೊಂಡಾಗ, ಧಾರವಾಡದಲ್ಲಿ ಒಂದು IAS ಅಕಾಡೆಮಿ ಇದೆ, ಅವರಿಗೆ ನನ್ನೊಂದು ಕೋಚಿಂಗ್ ಸೆಂಟರ್ ನೀವು ಹಾಸನದಲ್ಲಿ ಯಾಕೆ ಮಾಡೋದಿಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ ಮಾತೇನು ಹೇಳಿದ್ರೆ, ನಿಮ್ಮ ಜಿಲ್ಲೆಯಲ್ಲಿ IAS IPS ಬಗ್ಗೆ ಆಸಕ್ತಿದಾಯಕವಾದಂಥ ವಿದ್ಯಾರ್ಥಿಗಳಿಲ್ಲ ಅಂತೇಳಿ. ನೀವು ಓದಿನ ಜೊತೆಗೆ ಆಸಕ್ತಿಯನ್ನು ಯಾವುದರಲ್ಲಿ ಸಾಧ್ಯ ಇದೆಯೋ ಅದರಲ್ಲಿ ಸಾಧಿಸ್ಕೊಳ್ಳೋದಕ್ಕೆ, ಸಿದ್ಧಿಸ್ಕೊಳ್ಳೋದಕ್ಕೆ ಅವಕಾಶ ಇದ್ದೇ ಇದೆ. ಪ್ರತಿಯೊಬ್ಬರು ಕೂಡ ನಾನು ಡಾಕ್ಟ್ರೇ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತಿಲ್ಲ. ಒಬ್ಬ ಒಳ್ಳೆ ಸ್ಪೋರ್ಟ್ಸ್ಮನ್ ಆಗ್ಬೋದು, ಇಲ್ಲ ಒಬ್ಬ ಒಳ್ಳೆ ಬೇರೆ ಅಧಿಕಾರಿ ಆಗಬಹುದು, ಇಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೋಗಿ ಕೆಲಸ ಮಾಡ್ಬೋದು, ಒಳ್ಳೆ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೋದು. ಬೇರೆ ಬೇರೆ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಸಾಧನೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. 35,000 ರೂಪಾಯಿಗೆ ನೀವು ಮೆಡಿಕಲ್ ಸೀಟನ್ನು ತೆಗೆದುಕೊಳ್ಬೋದು. ನೀವು ಓದಿನ ಮೂಲಕ ಗಳಿಸ್ಬೋದಾದಂತಹ ಶುಲ್ಕ ಕೇವಲ 35,000-36,000 ರೂಪಾಯಿಯಲ್ಲಿ ಮೆಡಿಕಲ್ ಸೀಟನ್ನು ತೆಗೆದುಕೊಳ್ಬೋದು ವರ್ಷಕ್ಕೆ. ಪ್ರೈವೇಟ್ ಕಾಲೇಜ್ಗಳಲ್ಲಿ ನೀವು ಹೋಗಿ ನೀವು ಮೆಡಿಕಲ್ ಸೀಟನ್ನು ತೆಗೆದುಕೊಳ್ಳೋದಕ್ಕೆ ಎಷ್ಟು ಕೊಡಬೇಕು ಹೇಳಿ? 1.5 ಕೋಟಿ, 1,60,00,000 ಕೊಡಬೇಕು. ನಿಮ್ಮ ಓದಿನ ಮೂಲಕ ನೀವು ತೆಗೆದುಕೊಳ್ಬೋದು. ಇಂಜಿನಿಯರಿಂಗ್ ಸೀಟ್ ಎಷ್ಟು ಕೊಡ್ತೀರಿ ನೀವು? 25,000, 18-25,000 ರೂಪಾಯಿ ನಿಮ್ಗೆ ಇಂಜಿನಿಯರಿಂಗ್ ಸೀಟ್ ಸಿಗ್ತದೆ. ಅದು ಪ್ರೈವೇಟ್ ಕಾಲೇಜ್ಗಳಲ್ಲಿ ನೀವು ಬ್ಯಾಂಗ್ಳೂರಲ್ಲಿ ಹೋಗ್ತೀವಿ, ಇಲ್ಲ ಬೇರೆ ಬೇರೆ ಕಾಲೇಜ್, ಒಳ್ಳೆ ಕಾಲೇಜ್ನ ಹೋಗಬೇಕು ಅಂತ ಹೇಳಿದ್ರೆ ಅವ್ರು ಕೇಳುವಂಥ ಶುಲ್ಕ ವರ್ಷಕ್ಕೆ 2 ಲಕ್ಷ, 3 ಲಕ್ಷ ಈ ಥರ ಇದ್ದೇ ಇದೆ. 3 ಲಕ್ಷ, 4 ಲಕ್ಷ, 5 ಲಕ್ಷ ಈ ಥರ ಇದೆ. ಹಾಗಾಗಿ ನೀವು ಯಾವ ಆಸ್ತಿಯನ್ನು ಅಂದರೆ ದುಡ್ಡನ್ನು ನಂಬಬೇಕಾದಂಥ ಅಗತ್ಯ ಇಲ್ಲ. ಬೇರೆಯವರ ನನ್ನ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ಅಷ್ಟಿಲ್ಲ ಅಂತ ಅಂದ್ಕೊಳ್ಳೋದೇ ಬೇಕಾಗಿಲ್ಲ. ನಾವು ಈ ಓದಿಗೆ ಶ್ರೀಮಂತ ಬಡವ ಜಾತಿ ಅನ್ನೋದು ಏನೂ ಇಲ್ಲ. ಓದಿದ್ರಷ್ಟೇ ಸಾಕು. ಓದಿನ ಮೂಲಕ ನಾವೆಲ್ಲವನ್ನು ಗಳಿಸ್ಬೋದು. ನಮ್ಮ ಕುಟುಂಬವನ್ನು ಈ ಸಮಾಜದಲ್ಲಿ ಬಹುದೊಡ್ಡ ಸ್ಥಾನದಲ್ಲಿ ನಿಲ್ಲಿಸುವಂತಹ ಒಂದು ಶಕ್ತಿ ನಿಮ್ಮಲ್ಲಿದೆ. ಮಲ್ಲೇಶ್ ಕೊಟ್ರೆ ಹೇಳಿದಾಗೆ ಎಕ್ಸಾಮ್ ಬರೆದ ಮೇಲೆ ನೀವು ಹೊರಗಡೆ ಬಂದಾಗ ನಿಮ್ಮಲ್ಲಿ ನಗು ಇದ್ದಾಗ ನಿಮ್ಮ ತಂದೆ ತಾಯಿ ಖುಷಿ ಆಗ್ತದೆ ಅಂತ ಹೇಳಿದ್ರಲ್ಲ, ಆ ನಗು ನಿಜವಾದ ನಗುವಾಗಿರಲಿ. ನಿಮ್ಮ ತಂದೆ ತಾಯಿ ಖುಷಿ ಪಡಿಸೋಕ್ಕೋಸ್ಕರ ನಾಟಕೀಯ ನಗುವನ್ನು ಮಾತ್ರ ಪ್ರದರ್ಶನ ಮಾಡಬೇಡಿ. ಕಷ್ಟಪಟ್ಟು ಓದಬೇಕು ಅಂತ ಅನ್ಕೋಬೇಡಿ, ಇಷ್ಟಪಟ್ಟು ಓದಿ ಅಂತ ಹೇಳ್ತಾ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ. ಯಾವ ಈ ಕಾಲದಲ್ಲಿದ್ದೀರಿ, ಯಾವ ಹಂತದಲ್ಲಿದ್ದೀರಿ ನೀವು ಶೈಕ್ಷಣಿಕವಾಗಿ, ಅವಕಾಶಗಳು ತುಂಬ ಚೆನ್ನಾಗಿರುವಂಥ ಅವಕಾಶಗಳಿದೆ. ವಿಫಲವಾದ ಅವಕಾಶ ಈ ದೇಶದಲ್ಲಿದೆ. ನಿಮಗೆ ವಿದೇಶದಲ್ಲಿ ಓದಲಿಕ್ಕೆ ನಿಮ್ಮ ಯಾವ ಆಸ್ತಿ ಅಡಮಾನಗಳನ್ನು ಅಡವಿಟ್ಟು ಸಾಲ ತರಬೇಕಾಗಿಲ್ಲ. 40 ಲಕ್ಷದವರೆಗೆ ಸಾಲವನ್ನು ಕೊಡುತ್ತೆ ಬ್ಯಾಂಕ್. ಅದಾದಮೇಲೆ ನೀವು ಎಜುಕೇಷನ್ ಮುಗಿಸಿ ನೀವು ಸಾಲವನ್ನು ತೀರಿಸ್ಬೋದು. ನಿಮ್ಮ ಆಸ್ತಿಯನ್ನು ಅಡವಿಟ್ಟು ನೀವು ಹೈಯರ್ ಎಜುಕೇಷನ್ ಮಾಡಬೇಕು ಅಂತಿಲ್ಲ ಇವತ್ತು ಕಾಲ. ಅಷ್ಟೊಂದು ವಿಫಲವಾದ ಅವಕಾಶಗಳಿದ್ದಾವೆ. ಅದು ಅವಕಾಶಗಳು ಏನೇನಿದೆ ಅನ್ನೋದನ್ನು ನೀವು ಕೇಳಿ ತಿಳಿದುಕೊಳ್ಳಿ, ಆಯಿತಾ? ನೀವು ಒಂದು ಯಾವುದೋ ಒಂದು ಸೈಬರ್ ಸೆಂಟ್ರಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಸೈಬರ್ ಸೆಂಟ್ರಿಗೆ ಹೋದರೆ ಏನೇನು ಸರ್ಕಾರದ ಸೌಲಭ್ಯಗಳಿದ್ದಾವೆ, ಕೇಂದ್ರ ಸರ್ಕಾರ ಏನೇನು ಕೊಡುತ್ತೆ ಎಲ್ಲವನ್ನು ತಿಳ್ಕೊಬೋದು. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿನ ಅಧ್ಯಯನಕ್ಕೆ, ಮಕ್ಕಳಿಗೆ ಓದಲಿಕ್ಕೆ ಅವಕಾಶಗಳಿದ್ದರೆ, ಅವ್ರು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗ್ತೀವಿ ಅಂತ ಹೊರಟ್ರೆ ಅವರನ್ನು ಕಳಿಸಿಕೊಡುವಂಥ ಒಂದು ಪ್ರಯತ್ನ ಮಾಡಿ. ಅವರನ್ನು ಇಲ್ಲೇ ಕಟ್ಟಿ ಹಾಕಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಅವ್ರನ್ನ ಆರಲು ಬಿಡಿ, ಪಕ್ಷಿಯಾಗಿ ಆರಲಿಕ್ಕೆ ಬಿಡಿ. ಅವ್ರು ಒಳ್ಳೆಯ ಸಾಧನೆಯನ್ನು ಮಾಡಿ ಬರ್ತಾರೆ. ನಿಮಗೆಲ್ಲ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡ್ತಾರೆ. ನೀವು ಈ ಶಿಕ್ಷಣ ಸಂಸ್ಥೆಗೆ ಮಲ್ಲೇಶ್ ಕೊಟ್ರೆ ಹೇಳಿದಾಗೆ ಈ ಜಿಲ್ಲೆಗೆ, ಈ ನಾಡಿಗೆ, ಈ ದೇಶಕ್ಕೆ ಒಬ್ಬ ದೊಡ್ಡ ಪ್ರಜೆಯಾಗಿ ಬನ್ನಿ ಅಂತ ಹೇಳ್ತೇನೆ. ಮಕ್ಕಳು ನಿರಂತರವಾಗಿ ಅಭ್ಯಾಸ ಮಾಡಿ ತಮ್ಮ ಕನಸನ್ನು ನನಸು ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪರೀಕ್ಷೆಯನ್ನು ಎದುರಿಸಬೇಕಾದ ಸನ್ನಿವೇಶದಲ್ಲಿ ಇಷ್ಟು ದಿನ ಏನು ಮೆದುಳಿಗೆ ಎಲ್ಲ ಶ್ರಮ ಹಾಕಿ ಮೆದುಳಿನ ಮಾರ್ಗದಲ್ಲಿ ನಡೆದಿದ್ರು,
ಅದರ ಜೊತೆಗೆ ಇವತ್ತು ಹೃದಯದ ಜೊತೆ ನಡೀಬೇಕು ಅನ್ನುವಂತಹ ನಿಲುವನ್ನು ತಳೆದಿದ್ದಾರೆ. ಬಹಳ ಮುಖ್ಯವಾದಂತಹ ಸಂಗತಿ ಇದು. ಇವತ್ತಿನ ಜಗತ್ತಿಗೆ ಮೆದುಳು ಮಹತ್ವ ಮುಖ್ಯ ಅನ್ನುವಂಥದ್ದು ಗೊತ್ತಿದೆ. ಆದರೆ ಕೇವಲ ಮೆದುಳಿನಿಂದ ಬದುಕು ಹಸನಾಗಲ್ಲ, ಸಮಾಜ ಸ್ವಸ್ಥವಾಗಲ್ಲ. ನಮ್ಮ ಪರಮ ಗುರಿ ನೆರವೇರಲ್ಲ ಅನ್ನುವಂತಹದ್ದು ಗೊತ್ತಿದೆ. ಅದಕ್ಕಾಗಿ ಹೃದಯಕ್ಕೆ, ಮನಸ್ಸಿಗೆ ಸಂಬಂಧಪಟ್ಟಂತಹ ಇವತ್ತಿನ ಕಾರ್ಯಕ್ರಮ ಅಷ್ಟೇ ಮಹತ್ವದ ಸಂಗತಿಯಾಗುತ್ತೆ. ಮಕ್ಕಳೇ, ನೀವೆಲ್ಲ ಪೂಜಿಸುವಂತಹ ಸರಸ್ವತಿ ವಾಗ್ದೇವಿ, ವಿದ್ಯಾದೇವಿ, ವಿದ್ಯೆಯ ಅಧಿದೇವತೆ, ಬ್ರಹ್ಮನ ಮಡದಿ, ಈ ಲೋಕಕ್ಕೆ ಜ್ಞಾನವನ್ನ ಕೊಡ್ತಕ್ಕಂತಹ ಅಕ್ಷರದ ಅಧಿದೇವತೆ, ಹಾಗಾಗಿ ಅಕ್ಷರದ ಬಣ್ಣವೂ ಬಿಳಿ, ಸರಸ್ವತಿಯ ಬಣ್ಣವೂ ಬಿಳಿ. ಬಿಳಿ ಜ್ಞಾನದ ಪ್ರತೀಕ, ಬೆಳಕು ಜ್ಞಾನದ ಪ್ರತೀಕ, ಕತ್ತಲು ಅಜ್ಞಾನದ ಪ್ರತೀಕ. ಅಜ್ಞಾನವನ್ನ ಓಡಿಸಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಜ್ಞಾನ ಅನ್ನುವಂತಹದ್ದು ಬೆಳಕಿನ ಕಡೆ ನಾವು ಹೋಗಬೇಕು ಅನ್ನುವಂತಹದ್ದು. ಅದಕ್ಕೆ ಅಜ್ಞಾನ ಅನ್ನುವಂತಹ ತಿಮಿರದಿಂದ, ಕತ್ತಲಿನಿಂದ ಜ್ಞಾನ ಅನ್ನುವಂತಹ ಬೆಳಕಿನ ಕಡೆ ಓಡಬೇಕು ಅನ್ನುವಂತಹದ್ದನ್ನು ಮೇಧಾವಿಗಳೊಬ್ಬರು ಹೇಳಿದ್ದಾರೆ. ಹಾಗೆಯೇ ಮೇಧಾವಿಗಳು ಜ್ಞಾನವನ್ನ ಬೆಳಕು ಅಂತ ಹೇಳಿ ಭಾವಿಸುವ, ಅಜ್ಞಾನವನ್ನ ಕತ್ತಲು ಅಂತ ಹೇಳಿ ಭಾವಿಸುವ ಸನ್ನಿವೇಶದಲ್ಲಿ ನಾವೆಲ್ಲ ಇವತ್ತು ಬೆಳಕಿಗೆ ಮುಖ ಮಾಡಬೇಕಿದೆ. ಹಾಗಾಗಿ ಬೆಳಕನ್ನ ಕೊಡುವ, ಜ್ಞಾನವನ್ನು ಕೊಡುವಂತಹ ಸರಸ್ವತಿಯನ್ನ ನಾವು ಆರಾಧಿಸಬೇಕು. ಸರಸ್ವತಿ ಕೇವಲ ಬುದ್ಧಿಯನ್ನು ನೀಡುವಂತಹವಳಲ್ಲ. ಬುದ್ಧಿ ಎಲ್ಲಿಂದನಾದರೂ ಬಂದೀತು, ಆದರೆ ಜ್ಞಾನ ಆ ಮಾತೆಯ ಮೂಲಕವೇ ನಮಗೆ ಬರಬೇಕು. ಅಥವಾ ಸರಸ್ವತಿಯಿಂದ ನಾವು ಕೇವಲ ಬುದ್ಧಿಯನ್ನು ಪಡೆದರೆ ಸಾಕಾಗಲ್ಲ, ಜ್ಞಾನವನ್ನು ಪಡಬೇಕು, ಜ್ಞಾನಿಗಳಾಗಬೇಕು. ಭೌತಶಾಸ್ತ್ರದಲ್ಲಿ, ರಸಾಯನಶಾಸ್ತ್ರದಲ್ಲಿ, ಗಣಿತಶಾಸ್ತ್ರದಲ್ಲಿ, ಜೀವ ವಿಜ್ಞಾನದಲ್ಲಿ ಅಥವಾ ಗಣಕ ಯಂತ್ರ ವಿಭಾಗದಲ್ಲಿ 100ಕ್ಕೆ 100 ತೆಗೆಯುವಂತಹದ್ದು ಬುದ್ಧಿವಂತಿಕೆ. 100ಕ್ಕೆ 100 ತೆಗೆಯುವಂತಹದ್ದು ಮಾತ್ರ ನಮ್ಮ ಬದುಕಿನ ಪರಮ ಗುರಿ ಅಲ್ಲ. ನಾವು ಕಲಿತ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ ಕೇವಲ ಲೆಕ್ಕಾಚಾರಕ್ಕೆ, ಅಂಕಗಳಿಗೆ ಮಾತ್ರ ಸೀಮಿತವಾದರೆ ನಮ್ಮ ಬದುಕಿನ ಮೌಲ್ಯಗಳು, ಮಹತ್ವ ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡುತ್ತೆ. ಹಾಗಾಗಿ ಇವತ್ತು ಪರಮ ಗುರುಗಳು, ನೀವು ಸರಸ್ವತಿಯನ್ನು ಆರಾಧಿಸುವುದರ ಜೊತೆಗೆ ನಿಮ್ಮ ತಂದೆ ತಾಯಿಗಳನ್ನು ಕೂಡ ಪೂಜಿಸಬೇಕು, ತಂದೆ ತಾಯಿಗಳ ಆಶೀರ್ವಾದವನ್ನು ಕೂಡ ಪಡಿಬೇಕು. ಸರಸ್ವತಿಯ ಕೃಪೆಯೊಟ್ಟಿಗೆ ಮಾತಾ ಪಿತರ ಆಶೀರ್ವಾದ ಕೂಡ ನಿಮ್ಮ ಬೆನ್ನಿಗೆ ಇವತ್ತು ಸಿಗಬೇಕು. ನೀವೆಲ್ಲ ಪೂಜೆ ಮಾಡಿ ಅಂತಿಮವಾಗಿ ನಿಮ್ಮ ತಂದೆ ತಾಯಿಗಳಿಗೆ ನಮಿಸುವಾಗ ಅವರು ನಿಮ್ಮ ಬೆನ್ನು ತಟ್ತಾರೆ, ನಿಮ್ಮ ಬೆನ್ನನ್ನು ನೇವರಿಸ್ತಾರೆ. ತಲೆಯ ಮೇಲೆ ಅವರ ವರದ ಹಸ್ತಗಳನ್ನು ಇಟ್ಟು ನಿಮಗೆ ಆಶೀರ್ವಾದ ಮಾಡ್ತಾರೆ. ತಂದೆ ತಾಯಿಗಳಿಗೆ ಮಕ್ಕಳು ಅನ್ನುವಂತಹ
ಮಮತೆ ಜಗತ್ತಿನ ಒಂದು ಅಚ್ಚರಿ. ಮಕ್ಕಳ ಬಗ್ಗೆ ತಂದೆ ತಾಯಿಗಳಲ್ಲಿ ಅದೆಷ್ಟು ಮೋಹವನ್ನ ಇಟ್ಟಿರ್ತಾರೆ ಎನ್ನುವಂತಹದ್ದನ್ನ ನೀವು ಯಾರೂ ಊಹಿಸಲಾರ್ರಿ. ನಿಮ್ಗೆ ಯಾರಿಗೂ ಈಗ ಗೊತ್ತಾಗೋಲ್ಲ. ನೀವು ಒಂದು ದಿನ ತಂದೆ ತಾಯಿಗಳ ನೆಲೆಯನ್ನ ತಲುಪಿದಾಗ ಮಾತ್ರ ಗೊತ್ತಾಗುತ್ತದೋ ಆ ಮೋಹ ಎಲ್ಲಿಯದು ಅಂತ. ಎಷ್ಟರ ಮಟ್ಟಿಗೆ ಮೋಹ ಬಂದ್ಬಿಟ್ಟಿರ್ತದೆ, ನಮ್ಮಗಳಿಗೆ ಆವರಿಸ್ಕೊಂಡ್ಬಿಟ್ಟಿರ್ತದೆ ಅಂತ ಅಂದ್ರೆ, ನಿಮ್ಮ ಮೇಲಿನ ಮೋಹದಿಂದಾಗಿ ಸದಾ ನಿಮ್ಮ ಶ್ರೇಯಸ್ಸನ್ನ ಹಂಬಲಿಸ್ತಾ ನಿಮ್ಮ ಏಳಿಗೆಗಾಗಿ ಶ್ರಮಿಸ್ತಾ ನೀವೇನಾದ್ರೂ ಅತ್ಯುನ್ನತವಾದದ್ದನ್ನು ಸಾಧಿಸಬೇಕು ಅಂತ ಹೇಳಿ ನಿಮ್ಮ ಜೊತೆ ನಿಲ್ತಾ ಎಲ್ಲೋ ಒಂದು ಕ್ಷಣ ನಮ್ಮನ್ನ ಹೆತ್ತವರನ್ನೇ ಮರ್ತು ಬಿಡ್ತಿರ್ತೀವಿ ನಾವು. ಬಹಳ ಆಶ್ಚರ್ಯ ಇದು. ನಮ್ಮ ಹೆತ್ತವರನ್ನೂ ಮರೆಸಿ ನಿಮಗಾಗಿ ನಮ್ಮ ಸರ್ವಸ್ವವನ್ನು ಮೀಸಲಿಡುವ ಮಟ್ಟಕ್ಕೆ ನಮ್ಮ ಮೋಹ ಹೋಗ್ಬಿಟ್ಟಿರ್ತದೆ. ಇದು ನಿಮಗೆ ಮೇಲ್ನೋಟಕ್ಕೆ ತಪ್ಪಲ್ವೇ ಅಂತೇಳಿ ಅನಿಸುತ್ತೆ. ನಮ್ಮ ಅಪ್ಪ ಅಮ್ಮಂದ್ರು ಇದೇ ಕೆಲಸ ಮಾಡಿದ್ದಾರೆ, ನಾವು ಅದೇ ಕೆಲಸ ಮಾಡ್ತಿದ್ದೀವಿ. ಅಷ್ಟರ ಮಟ್ಟಿಗೆ ಅದಕ್ಕೆ ನಾನು ಹೇಳಿದ್ದು ಜಗತ್ತಿನ ಅಚ್ಚರಿ ಇದು ಅಂತ. ನಾವು ನಮ್ಮನ್ನು ಒಮ್ಮೊಮ್ಮೆ ದಾರಿ ತಪ್ಪಿಸುವಂತಹ ಈ ಮೋಹ ಇದೆಯಲ್ಲ, ತಂದೆ ತಾಯಿಗಳನ್ನೂ ದಾರಿ ತಪ್ಪಿಸುವಂತಹ ಈ ಮೋಹ, ಇದು ಯಾವ ಸಲುವಾಗಿ ಬಂದದ್ದು ಅನ್ನುವಂತಹದ್ದನ್ನು ಕೂಡ ನೀವು ಗಮನಿಸಬೇಕು. ನಾನು ಕೇವಲ ಇಲ್ಲಿ 2ನೇ PUC ಮಕ್ಕಳು ಮಾತ್ರ ಇದ್ದಾರೆ ಅಂತ ಹೇಳಿ ಅನ್ಕೊಂಡಿದ್ದೆ. 10ನೇ ತರಗತಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಕೂಡ ಇಲ್ಲಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನನಗೆ. ಯಾಕೆಂದ್ರೆ ಇದು ಪದವಿ ಪೂರ್ವ ಕಾಲೇಜು ಅಂತ ಅನ್ಕೊಂಡಿದ್ದೆ ನಾನು. 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಕ್ಕಂತಹ ಮಕ್ಕಳು ನೀವಿಲ್ಲಿದ್ದೀರಿ. ನಿಮ್ಮೆಲ್ಲ ಗುರಿ ಒಂದೇ ಆಗಿರ್ತದೆ. ನಾನು ಹೇಳುವ ಮಾತುಗಳು ಎಲ್ರಿಗೂ ಅರ್ಥ ಆಗುತ್ತೆ, ಅನ್ವಯ ಆಗುತ್ತೆ. ಯಾಕೆಂದ್ರೆ 10ನೇ ತರಗತಿ ಮತ್ತೆ 2ನೇ PUC ಶೈಕ್ಷಣಿಕ ಹಂತದಲ್ಲಿ ಅತ್ಯಂತ ಮಹತ್ವದ 2 ಕಾಲಘಟ್ಟಗಳು. ಅತ್ಯಂತ ಮಹತ್ವ. ನೀವು ನಿಮ್ಮನ್ನ ಮುಂದಿನ ವರ್ಷ ಎಲ್ಲಿ ನಿಲ್ಲಿಸ್ಕೊಳ್ತೀರಿ ಅನ್ನುವಂತಹದ್ದು 2ನೇ PUC ಫಲಿತಾಂಶದಿಂದ ನಿರ್ಧಾರ ಆಗುತ್ತೆ. 10ನೇ ತರಗತಿಯಲ್ಲಿ ನೀವು ತೆಗಿತಕ್ಕಂಥ ಅಂಕಗಳು ನಿಮ್ಮನ್ನ ಯಾವ ದಿಕ್ಕಿಗೆ ಕಳಿಸಬೇಕು ಅಂತ ಹೇಳಿ ನಿರ್ಣಯ ಮಾಡುತ್ತೆ. ಬಹಳ ಹಿಂದೆ ಈ ಅಂಕಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಕ್ಕಳನ್ನ ನಾವು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಗುಂಪಿನಲ್ಲಿ ನಿಲ್ಲಿಸ್ತಿರ್ಲಿಲ್ಲ. ಇವತ್ತು ಪೂರ್ಣವಾಗಿ ಮಕ್ಕಳ ಆಸಕ್ತಿಯನ್ನು ಬದಿಗಿಟ್ಟು, ಮಕ್ಕಳ ಅಭಿರುಚಿಯನ್ನು ಪಕ್ಕಕ್ಕೆ ಇಟ್ಟು, ನೀವು ಗಳಿಸ್ತಕ್ಕಂಥ ಅಂಕಗಳ ಮೇಲೆಯೇ ನಿಮ್ಮ ಮುಂದಿನ ವ್ಯಾಸಂಗ ಏನಾಗಬೇಕು ಅಂತ ಹೇಳಿ ನಿರ್ಣಯ ಆಗುತ್ತೆ. 75% ಹೆಚ್ಚು ಅಂಕಗಳನ್ನ ತೆಗೆದುಬಿಟ್ರೆ ನೀವು ಕಡ್ಡಾಯವಾಗಿ ವಿಜ್ಞಾನವನ್ನು ಓದಬೇಕು ಅಂತ ಹೇಳಿ ಅನ್ಕೊಂಡ್ಬಿಡ್ತಾರೆ. 50ರಿಂದ 75ರವರೆಗೆ ವಿಜ್ಞಾನಕ್ಕೂ ಹೋಗ್ಬೋದು, ಕಾಮರ್ಸ್ಗೂ ಹೋಗ್ಬೋದು. 50ರೊಳಗೆ ಬಂದ್ರೆ ನಿಮ್ಮನ್ನ ಆರ್ಟ್ಸ್ ವಿಭಾಗಕ್ಕೆ ತಳ್ಳಿಬಿಡ್ತಾರೆ ಅಂತ ಹೇಳ್ತಿದ್ದೀನಿ ನಾನು ಇದೇ ಸಂದರ್ಭದಲ್ಲಿ ಒಂದು ಮನವಿ ಮಾಡ್ತೀನಿ ತಂದೆ ತಾಯಿಗಳಿಗೆ. ನಿಮ್ಮ ಮಕ್ಕಳು 10ನೇ ತರಗತಿಯಲ್ಲಿ ತೆಗೆಯತಕ್ಕಂಥ ಅಂಕಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅವರನ್ನ PUCಗೆ ಸೇರಿಸಬೇಡಿ. 10ನೇ ತರಗತಿ ಪರೀಕ್ಷೆ ಆದ್ಮೇಲೆ ಅವರ ಅಭಿರುಚಿಯನ್ನು ಕುರಿತು ಕೇಳಿ, ಅವರ ಆಸೆಯನ್ನು ಕುರಿತು ಕೇಳಿ, ಅವರ ಇಚ್ಛೆ ಏನಾಗಿದೆ ಅನ್ನುವಂತಹದ್ದನ್ನು ಕುರಿತು ಕೇಳಿ, ಅವರು ಯಾವ ವಿಷಯದ ಬಗ್ಗೆ ಆಸಕ್ತಿಯನ್ನು ತಳಿತಾರೋ ಅಂತಹ ವಿಷಯವನ್ನ ಅವ್ರಿಗೆ ಆಯ್ಕೆ ಮಾಡಿಕೊಳ್ಳಿಕ್ಕೆ ಬಿಟ್ಟುಬಿಡಿ. ಮತ್ತು
ಪಾತ್ರ ಪೋಷಿಸುತ್ತಾ ಬಂದಿದೆ. ಇದು ನಿಜವಾಗಿಯೂ ಕೂಡ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಈ ಒಂದು ಶಾರದಾ ಪೂಜೆ ಕಾನ್ಸೆಪ್ಟ್ ನಾವು ಕಾಲೇಜ್ ಡೇಸ್ ಅಲ್ಲಿ, ನಾವು ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಇದ್ದಂತ ಒಂದು 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 ಆಚರಣೆಗಳು ಇತ್ತೀಚಿನ ದಿನಗಳಲ್ಲಿ ಈ ಶಾರದಾ ಪೂಜೆ ಅನ್ನೋ ಒಂದು ಕಾನ್ಸೆಪ್ಟ್ ಆಗಲಿ ಅಥವಾ ಈ ಒಂದು ವರ್ಡ್ ಆಗಲಿ ನಾನು ಕೇಳೇ ಇರಲಿಲ್ಲ. ಲಾಸ್ಟ್ ಒಂದು 10-15 ಇಯರ್ಸ್ ಇಂದ ಅಂತೂ ಕೇಳೇ ಇರಲಿಲ್ಲ. ಅದಕ್ಕಿಂತ ಹಿಂದೆ ನಿಮ್ಮ ಪೋಷಕರಿಗೆಲ್ಲ ಗೊತ್ತಿದೆ, ಮತ್ತೆ ವೇದಿಕೆ ಮೇಲೆ ಆಸೀನಾಗಿರುವಂಥ ಎಲ್ಲ ಹಿರಿಯರಿಗೂ ಗೊತ್ತಿದೆ. ಶಾರದಾ ಪೂಜೆ ಅಂತಂದ್ರೆ ಪ್ರತಿ ವರ್ಷನೂ ಕೂಡ ಎಕ್ಸಾಮಿನ ಒಂದು ತಿಂಗಳು ಮೊದಲು ಒಂದು ಪೂಜೆಯನ್ನು ಮಾಡಿ ಮುಂದೆ ಅವರು ಎಕ್ಸಾಮ್ಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸುತ್ತಾ ನಮಿಸುತ್ತಾ ಮುಂದೆ ಹೋಗ್ತಾ ಇದ್ವಿ. ಈ ಒಂದು ಕಾಲ ಬದಲಾದಂತೆ ಈ ಒಂದು ಆಚರಣೆಗಳೇ ಕಡಿಮೆ ಆಗೋಗಿದೆ. ಆದರೆ ಈ ಆಚರಣೆಗಳು ಇಂಥ ವೈಭವಭೂತವಾದಂಥ ಒಂದು ಕಾರ್ಯಕ್ರಮದ ಮೂಲಕ ಶಾಲೆಯ ಒಂದು ಅದ್ದೂರಿ ಸಮಾರಂಭದಲ್ಲಿ ಸ್ವಾಮೀಜಿಯವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರ್ತಾ ಇದೆ ಅಂತಂದ್ರೆ ನಿಜವಾಗಿ ಖುಷಿ ತರುವಂತ ವಿಚಾರ. ನಾವು ಇದರಲ್ಲಿ ಭಾಗಿಯಾಗಿದ್ದೀವಿ ಅಂತಂದ್ರೆ ನಮ್ಮ ಶಾಲಾ ಕಾಲೇಜು ದಿನಗಳು ಮತ್ತೆ ನಮಗೆ ನೆನಪು ಮಾಡಿದಂತ ಒಂದು ನೆನಪನ್ನು ತಂದಂತ ಒಂದು ಸಮಯ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ನೋಡಿ, ನಾವು ಈಗ ನಾನು 2001 ಬ್ಯಾಚ್ ಅಲ್ಲಿ PSI ಆಗಿ ಸೆಲೆಕ್ಷನ್ ಆದಾಗ ಸಮಾಜ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಸಣ್ಣ ಒಂದು ನಿದರ್ಶನವನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ನಾನು ನಿಮ್ಗೆ ಹೇಳಿದೆ, ಶಾರದಾ ಪೂಜೆ ಅನ್ನೋ ಕಾನ್ಸೆಪ್ಟ್ ಈಗಿನ ದಿನಗಳಲ್ಲಿ ನಾವು ಕೇಳೇ ಇರಲಿಲ್ಲ. ನಮ್ಮ ಸ್ಕೂಲ್ ಡೇಸ್ ಅಲ್ಲಿ ನಾವು ಕೇಳಿದ್ವಿ ಅಂತ. ಈಗ ಒಂದು 25 ಇಯರ್ಸ್ ಬ್ಯಾಕ್ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆದಾಗ 2001ರಲ್ಲಿ PSI ಅಂತ, ಈಗ ನಾವು 2025 DSP ಆಗಿ ಇದೀವಿ. ಕಾಲಕ್ರಮೇಣ ಏನೋ ಒಂದು ಈ ಅಪರಾಧ ಅನ್ನೋದು ಕೂಡ ಹೇಗೆ ಬದಲಾವಣೆಯನ್ನು ಕಾಣ್ತಾ ಇದೆ ಅಂತಂದ್ರೆ 2000 ಇಸ್ವಿಯಲ್ಲಿ ನಾವು ಏನು ಜಾಯ್ನ್ ಆದಂಥ ಸಂದರ್ಭದಲ್ಲಿ, ಡಿಪಾರ್ಟ್ಮೆಂಟ್ ಜಾಯ್ನ್ ಆದಂಥ ಸಂದರ್ಭದಲ್ಲಿ ಈ ಸೈಬರ್ ಕ್ರೈಮು, ಸೈಬರ್ ಫ್ರಾಡು ಅಥವಾ ಈ ನಾರ್ಕೋಟಿಕ್ ಡ್ರಗ್ ಈ ಥರದ ಅಫೆನ್ಸ್ಗಳು ಇರಲೇ ಇಲ್ಲ. ಅವಾಗ ಮೊಬೈಲ್ ಅನ್ನೋದೇ ಇರಲಿಲ್ಲ ನೋಡಿ. ಈಗ ಅವಾಗ ಜಾಸ್ತಿ ಯಾವ ಒಂದು ಅಫೆನ್ಸ್ಗಳು ಕೊಡ್ತಾ ಇದ್ವು? ಅಫೆನ್ಸಸ್ ಅಗೇನ್ಸ್ಟ್ ಹ್ಯೂಮನ್ ಬಾಡಿ, ಮನುಷ್ಯನಿಗೆ ಸಂಬಂಧಪಟ್ಟಂತ, ಮನುಷ್ಯನ ದೇಹಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಅಪರಾಧಗಳನ್ನಾಗಲಿ, ಅದೇ ರೀತಿ ಸ್ವತ್ತಿಗೆ ಸಂಬಂಧಪಟ್ಟಂತೆ ಪ್ರಾಪರ್ಟಿ ಅಫೆನ್ಸ್ಗಳು, ಇಂಥದ ಅಫೆನ್ಸ್ಗಳು ನಾವು ಮೊದಲಿಂದನೂ ಕೂಡ ನೋಡ್ಕೊಂತ ಬಂದಿದ್ದೀವಿ. ಪೊಲೀಸ್ ಇಲಾಖೆ ಹುಟ್ಟಿನಿಂದನೂ ಕೂಡ ಯಾವಾಗ ಪೊಲೀಸ್ ಇಲಾಖೆ ಅನ್ನೋದೊಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು, ಇಂದಿನ ರಾಜ್ಯಗಳೆಲ್ಲ ಪೊಲೀಸ್ ರಾಜ್ಯಗಳೇ ಆಗಿದ್ವು. ಅವಾಗ ಕಲ್ಯಾಣ ರಾಜ್ಯಗಳ ಒಂದು ಕಲ್ಪನೆನೇ ಇರಲಿಲ್ಲ. ಆ ಪೊಲೀಸ್ ರಾಜ್ಯಗಳಲ್ಲೂ ಕೂಡ ಏನು ಮನುಷ್ಯನ ಪ್ರಾಣ, ಮನುಷ್ಯನ ಆಸ್ತಿ ಪಾಸ್ತಿ ರಕ್ಷಣೆ ಮಾಡೋದೇನೆ ಒಂದು ಕರ್ತವ್ಯ ಆಗಿತ್ತು, ಆದ್ಯ ಕರ್ತವ್ಯ ಆಗಿತ್ತು ಆಗಿನ ಒಂದು ಸಾಮ್ರಾಜ್ಯಗಳಿಗೆ, ಆಗಿನ ಒಂದು ರಾಜ್ಯಗಳಿಗೆ. ಅದು ಎಲ್ಲಿ ತನಕ ನಡ್ಕೊಂಡ್ ಬಂದಿತ್ತು ಅಂತಂದ್ರೆ ನನಗನ್ಸೋ ಮಟ್ಟಿಗೆ ಒಂದು 2020 ತನಕ ಅದೇ ತರನೇ ಇತ್ತು. ಈಗ ಅಪರಾಧ ಅನ್ನೋದು ತನ್ನ ಒಂದು ಮಗ್ಗಲನ್ನ ತಿರುಗಿಸಿದೆ. ಈಗ ಏನಾಗಿದೆ ಅಂತಂದ್ರೆ ಅಫೆನ್ಸಸ್ ಅಗೇನ್ಸ್ಟ್ ಹ್ಯೂಮನ್ ಬಾಡಿ, ಅಫೆನ್ಸಸ್ ಅಗೇನ್ಸ್ಟ್ ಪ್ರಾಪರ್ಟಿ ಅನ್ನೋದ್ರ ಜೊತೆಯಲ್ಲಿ ಈಗೇನು ಹೇಳಿದ್ನಲ್ಲ ಸೈಬರ್ ಫ್ರಾಡು, ಅದೇ ರೀತಿಯಾಗಿ ಏನೋ ಈ ನಮ್ಮ ಡ್ರಗ್ಗೆ ಸಂಬಂಧಪಟ್ಟಂತೆ, ಏನೋ ಒಂದು ನಾರ್ಕೋಟಿಕ್ ಡ್ರಗ್ಗಿಗೆ ಸಂಬಂಧಪಟ್ಟಂತೆ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ.